ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ KPSC ಎಕ್ಸಾಮ್ಸ್. ಫ್ರೆಂಡ್ಸ್, ಇವತ್ತಿನ ಸೆಷನಲ್ಲಿ ನಾನು PC, PSI, STA, FTA ಹೀಗೆ ಮುಂತಾದಂತಹ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೆ ಅನುಕೂಲವಾಗುವಂತೆ ಸಾಮಾನ್ಯ ಜ್ಞಾನದ ಪ್ರಮುಖ 150 ಬಹುನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನಿಮಗೆ ನೀಡ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ನಾನು ಭಾಗ 1 ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೆ. ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಇರಲಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗಾದರೆ ವಿಡಿಯೋವನ್ನು ಆರಂಭ ಮಾಡೋಣ. ಹಾಗಿದ್ರೆ ನೋಡೋಣ. ಕಾಲಾನುಕ್ರಮಣಿಕೆಯ ಸರಣಿಯಲ್ಲಿ ಜನ ಸಂಪರ್ಕ ಸಾಧನಗಳು ಭಾರತದಲ್ಲಿ ಬೆಳೆದು ಬಂದದ್ದನ್ನು ಈ ಕೆಳಗಿನವುಗಳಿಂದ ಆಯ್ಕೆ ಮಾಡಿ. ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನೋಡಿ, ಕೆಲವೊಂದು ಬಹುಮಾಧ್ಯಮಗಳು ಅಂತೇಳಿ ಹೇಳ್ತೀವಲ್ಲ, ಸೊ ಅವೆಲ್ಲ ಕಾಲಾನುಕ್ರಮಣಿಕೆ ಒಂದು ಸರಣಿಯಲ್ಲಿ ಬೆಳೆದು ಬರುತ್ತೆ. ಇವೆಲ್ಲ ಸಂಪರ್ಕ ಸಾಧನಗಳಾಗ್ತವೆ. ಇವೆಲ್ಲವುಗಳು ಕೂಡ ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಆಗಿದ್ದಾರೆ. ಸೊ ಹಾಗಾದರೆ ಅವು ಕಾಲಾನುಕ್ರಮಣಿಕೆಯಲ್ಲಿ ನಾವು ಇವಾಗ ಜೋಡಿಸ್ಬೇಕು. ಮೊದಲು ಯಾವ್ದು ಬಂತು, ನಂತರ ಯಾವ್ದು ಬಂತು ಅಂತೇಳಿ. ಸೊ ಹಾಗಿದ್ರೆ ಇಲ್ಲಿ ನಾವು ಡೈರೆಕ್ಟಾಗಿ ಉತ್ತರ ಹೇಳಿಬಿಡೋಣ. ಇಲ್ಲಿ ಆಪ್ಷನ್ ನಂಬರ್ ಸಿ ಇದೆ ನೋಡಿ. ಮೊದಲು ಮುದ್ರಣ, ಅನಂತರ ರೇಡಿಯೋ ಬರುತ್ತೆ, ನಂತರ ಚಲನಚಿತ್ರ, ನಂತರ ದೂರದರ್ಶನ. ಸೊ ಹೀಗೆ ಸರಣಿಯ ಪ್ರಕಾರ ಹಂತ ಹಂತವಾಗಿ ಟೆಕ್ನಾಲಜಿ ಮುಂದುವರೆದ ನಂತರ ಇವಾಗ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಟಚ್ ಮೊಬೈಲು, ಆ್ಯಂಡ್ರಾಯ್ಡ್ ಮೊಬೈಲು, ಹಾಗೆಯೇ ಟಿ ವಿನೂ ಕೂಡ LED, LCD ಟಿವಿಗಳನ್ನೆಲ್ಲ ಕಾಣ್ತಾ ಇದ್ದೇವೆ. ಅಂದರೆ ಇದೆಲ್ಲ ಟೆಕ್ನಾಲಜಿ ಬೆಳೆದ ನಂತರ ಬಂದಂತಹ ಒಂದು ಬಹುಮಾಧ್ಯಮಗಳು ಅಂತೇಳಿ ಹೇಳ್ಬೋದು. ಹಾಗೆಯೇ ಇವು ಎಲ್ಲವೂ ಕೂಡ ಕಮ್ಯುನಿಕೇಷನ್ಸ್ ಅಂದರೆ ಜನಸಂಪರ್ಕ ಸಾಧನಗಳು ಅಂತೇಳಿ ಹೇಳ್ತೀವಿ. ಹಾಗೆಯೇ ಎರಡನೇ ಪ್ರಶ್ನೆ ಹೀಗಿದೆ. 1ನೆಯ ಮತ್ತು 2ನೆಯ ಪಟ್ಟಿಯನ್ನು ಹೊಂದಿಸಿ ಅಂತ ಕೇಳಿದ್ದಾರೆ. ಇಂಥ ಪ್ರಶ್ನೆಗಳನ್ನು ಸಾಕಷ್ಟು STA, FTA ಹಾಗೆ ನೇಮಕಾತಿಗೆ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಪರೀಕ್ಷೆಗಳಲ್ಲೂ ಕೂಡ ಕೇಳಲಾಗುತ್ತೆ. ಸೊ ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. ಪಟ್ಟಿ 1 ಭಾರತೀಯರು, ಅರಬ್ಬರು, ಚೀನಿಯರು, ಜರ್ಮನ್ನರು. ಹಾಗೆಯೇ ಪಟ್ಟಿ 2ರಲ್ಲಿ ಏನು ಕೊಟ್ಟಿದ್ದಾರೆ, ಬೀಜಗಣಿತ, ದಶಮಾಂಶ ಪದ್ಧತಿ, ಹಾಗೆಯೇ ಸುಡುಮದ್ದು, ಮುದ್ರಣ ಯಂತ್ರ. ಹಾಗಾದರೆ ಯಾವ ದೇಶದವರು ಏನನ್ನೆಲ್ಲ ಕಂಡುಹಿಡಿತಾರೆ, ಹಾಗೆಯೇ ಅವಕ್ಕೆ ಸಂಬಂಧಪಟ್ಟಂತೆ ಸಂಕೇತವನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸಂಕೇತವನ್ನು ನೀವು ನೋಡ್ಬೋದು. ABCD ಅಂತ ಕೊಟ್ಬಿಟ್ಟು ಆಪ್ಷನ್ ಫಸ್ಟ್, ಆಪ್ಷನ್ ಸೆಕೆಂಡ್, ಆಪ್ಷನ್ ಥರ್ಡ್, ಆಪ್ಷನ್ ಫೋರ್ತ್. ಸೊ ಇಲ್ಲಿ ನಿಮ್ಮ ಆಯ್ಕೆ ಏನಾಗುತ್ತೆ? ಸರಿಯಾದಂಥ ಉತ್ತರ ಆಪ್ಷನ್ ಸಿ. ಹೇಗೆ ಅಂತಂದರೆ ನೀವು ನೋಡಿ, ಮೊದಲು ಇಲ್ಲಿ ಆಪ್ಷನ್ ಸಿ ಏನು ಹೇಳುತ್ತೆ, ಎಗೆ 2 ಅಂದರೆ ಭಾರತೀಯರು ದಶಮಾಂಶ ಪದ್ಧತಿಯನ್ನು ಕಂಡುಹಿಡಿತಾರೆ. ಹಾಗೆಯೇ ಬಿಗೆ 1 ಇದೆ. ಹಾಗಾದರೆ ಅರಬ್ಬರು ಬೀಜಗಣಿತವನ್ನು ಕಂಡುಹಿಡಿತಾರೆ. ಹಾಗೆಯೇ ಈ ಸಿ ಇದೆ ನೋಡಿ, ಚೀನಿಯರು ಸುಡುಮದ್ದನ್ನು ಕಂಡುಹಿಡಿತಾರೆ. ಹಾಗೆಯೇ ಜರ್ಮನ್ನರು ಮುದ್ರಣ ಯಂತ್ರವನ್ನು ಅವರು ಕಂಡುಹಿಡಿತಾರೆ. ಈ ರೀತಿಯಾಗಿ ಪಟ್ಟಿಯನ್ನು ನಾವು ಹೋಲಿಸಬೇಕಾಗುತ್ತೆ. ನೆಕ್ಸ್ಟ್ ಹಾಗೆಯೇ 3ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು? ನೋಡಿ. ಹಾಗಾದರೆ ವ್ಯಾಸ ಮಹಾಭಾರತ, ಅಶೋಕ ಮಸ್ಕಿ, ಆರ್ಯಭಟ ಹರ್ಷವರ್ಧನ, ಚೋಳರು ತಂಜಾವೂರು. ಸೊ ಇಲ್ಲಿ ಒಂದಕ್ಕೊಂದು ಲಿಂಕ್ ಇದೆ ನೋಡಿ. ವ್ಯಾಸ ಬರೆದಂಥದ್ದು ಮಹಾಭಾರತ ಕೃತಿ ಶ್ರೇಷ್ಠ ಪುರಾಣ ಕೃತಿಯಾಗಿ ಹೊರಹೊಮ್ಮಿದೆ. ಹಾಗೆಯೇ ಅಶೋಕನು ಮಸ್ಕಿಯಲ್ಲಿ ಶಾಸನವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಈ ಮಸ್ಕಿ ಶಾಸನದಿಂದ ನಮಗೆ ಗೊತ್ತಾಗುತ್ತೆ ಅಶೋಕನಿಗೆ ದೇವನಾಂಪ್ರಿಯ ಅಶೋಕ ಅಂತಕ್ಕಂಥ ಬಿರುದು ಇತ್ತು ಅಂತೇಳಿ. ಅದೇ ರೀತಿಯಾಗಿ ಇಲ್ಲಿ ಆರ್ಯಭಟ ಅಂತಕ್ಕಂಥ ಒಂದು ಇದು ಗ್ರಂಥವನ್ನಾಗಲಿ, ಈ ಹರ್ಷವರ್ಧನಿಗೂ ಕೂಡ ಹರ್ಷವರ್ಧನಿಗೂ ಕೂಡ ಏನೂ ಸಂಬಂಧ ಇಲ್ಲ. ಸೊ ಈ ಆರ್ಯಭಟೀಯಂ ಎಂಬ ಒಂದು ಕೃತಿಯನ್ನು ಕೂಡ ಆತ ಬರೀತಾನೆ. ಸೊ ಗುಪ್ತರ ಕಾಲದಲ್ಲಿ ಬರ್ತಕ್ಕಂಥವನು ಖಗೋಳಶಾಸ್ತ್ರಜ್ಞನಾಗಿರ್ತಾನೆ. ನಂತರ ಈ ಚೋಳರೇನಿದ್ದಾರಲ್ಲ, ಇವರು ತಂಜಾವೂರಿಗೆ ಸಂಬಂಧಪಟ್ಟಿದ್ದು ತಮಿಳುನಾಡು. ಹಾಗಿದ್ರೆ ನಾವು ಇಲ್ಲಿ ಯಾವುದನ್ನು ನಾವು ತೆಗಿಬೋದು? ಆಪ್ಷನ್ ನಂಬರ್ 3 ಇದೆ ನೋಡಿ. ಒಂದಕ್ಕೊಂದು ಲಿಂಕ್ ಇಲ್ಲ ಇದು, ಹಾಗಾಗಿ ವಿ ಕ್ಯಾನ್ ರಿಮೂವ್ ದಿಸ್ ಆಪ್ಷನ್. ದೆನ್ ವಿ ವಿಲ್ ಮೂವ್ ಅನದರ್ ಒನ್, ದಟ್ ಈಸ್ 4th ಕ್ವಶನ್. ಈ ಕೆಳಗಿನವುಗಳಲ್ಲಿ ಯಾವುದನ್ನು ರಾಷ್ಟ್ರದ ಮೂಲಭೂತ ಅಂಗ ಎಂದು ಪರಿಗಣಿಸಲಾಗಿಲ್ಲ? ಓಕೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ,
ಪತ್ರಿಕೆ. ಸೊ ರೈಟ್ ಆನ್ಸರ್ ನೋಡಿ, ನಾವು ಮೇಲೆ ಗೊತ್ತಿಡಿಬೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದರೆ ಈ ಮೂರು ಕೂಡ ಈ ಮೂಲಭೂತ ಅಂಗಗಳಿವು. ನಮ್ಮ ದೇಶದ ಮೂಲಭೂತ ಅಂಗಗಳೇ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗದಲ್ಲಿ ಶಾಸನಗಳು ಮಂಡನೆ ಆಗ್ತವೆ, ರಚನೆ ಆಗ್ತವೆ, ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಕಾರ್ಯಾಂಗದಲ್ಲಿ. ಹಾಗೆಯೇ ಜಸ್ಟಿಸ್ ಅಂದರೆ ತಮಗೆಲ್ಲ ಗೊತ್ತು. ನೆಕ್ಸ್ಟ್ ನಾವು 5ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಅಂಗ ಕಾನೂನುಗಳನ್ನು ರಚಿಸುತ್ತದೆ? ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಎಲ್ಲವೂ ಸರಿ. ಸೊ ಆಪ್ಷನ್ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ. ಈಗ ತಾನೇ ನಾನು ಹೇಳಿದೆ 4ನೇ ಪ್ರಶ್ನೆಯಲ್ಲಿ. ಶಾಸಕಾಂಗದಲ್ಲೇ ಕಾನೂನುಗಳನ್ನು, ಕಟ್ಟಳೆಗಳನ್ನು, ನಿಯಮಗಳನ್ನು, ನೀತಿಗಳನ್ನು ರಚನೆ ಮಾಡೋದು ಈ ಶಾಸಕಾಂಗದಲ್ಲಿ, ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಕಾರ್ಯಾಂಗದಲ್ಲಿ. ಸೊ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. 6th ಕ್ವಶನ್ ಲೈಕ್ ದಿಸ್. ಈ ಕೆಳಗಿನವುಗಳಲ್ಲಿ ಯಾವ ಅಂಗ ಕಾನೂನುಗಳನ್ನು ಅರ್ಥೈಸಿ ಪರಾಮರ್ಶಿಸಿ ನ್ಯಾಯವನ್ನು ನೀಡುತ್ತದೆ? ಶಾಸಕಾಂಗ, ಪತ್ರಿಕೆ, ಕಾರ್ಯಾಂಗ, ನ್ಯಾಯಾಂಗ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೋಡಿ, ಈ ನ್ಯಾಯಾಂಗದಲ್ಲಿ ಇದನ್ನು ಕೂಡ ರಾಷ್ಟ್ರದ ಪ್ರಮುಖ ಒಂದು ಮೂಲಭೂತ ಅಂಗ ಅಂತೇಳಿ ಹೇಳಿದ್ವಿ. ಇಲ್ಲೇನು ಮಾಡಲಾಗುತ್ತೆ? ಈ ಕಾರ್ಯರೂಪಕ್ಕೆ ತಂದಂತಹ ಕಾರ್ಯಕ್ರಮಗಳಾಗಿರ್ಬೋದು, ನೀತಿ ನಿಯಮಗಳಾಗಿರ್ಬೋದು, ಅವುಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಅರ್ಥೈಸಿ ಹಾಗೆಯೇ ಅವುಗಳನ್ನು ಪರಾಮರ್ಶಿಸಿ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತಹ ನ್ಯಾಯವನ್ನು ನೀಡ್ತಕ್ಕಂಥದ್ದು ಈ ನ್ಯಾಯಾಂಗದಲ್ಲಿ. ಓಕೆ. ಹಾಗಿದ್ರೆ ನಾವು 7ನೇ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಅಂಗ ಕಾನೂನುಗಳನ್ನು ಜಾರಿಗೊಳಿಸಿ ಕಾರ್ಯಗತಗೊಳಿಸುತ್ತೆ? ಸೊ ಡೈರೆಕ್ಟಾಗಿ ಹೇಳ್ಬೋದು ನಾವು ಕಾರ್ಯಾಂಗ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 8ನೇ ಪ್ರಶ್ನೆ. ಈ ಕೆಳಗಿನ ಯಾವುದನ್ನು ಸಾಮಾನ್ಯವಾಗಿ 4ನೇ ಅಂಗ ಅಥವಾ 4th ಎಸ್ಟೇಟ್ ಅಂತೇಳಿ ಪರಿಗಣಿಸಲಾಗುತ್ತದೆ? ಸಂಸತ್ತು, ಪತ್ರಿಕೆ ಮಾಧ್ಯಮ, ವಿಧಾನಮಂಡಲ, ವಿಧಾನ ಪರಿಷತ್ತು. ರೈಟ್ ಆನ್ಸರ್, ಪತ್ರಿಕೆ ಮಾಧ್ಯಮವನ್ನು 4ನೇ ಅಂಗ ಅಂತೇಳಿ ಪರಿಗಣನೆಗೆ ತಗೊಳ್ಳಲಾಗಿದೆ. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ಋಗ್ವೇದ ಕಾಲದ ಪ್ರಜಾಪ್ರಭುತ್ವ ಸಂಸ್ಥೆಯಾಗಿರಲಿಲ್ಲ? ನೋಡಿ, ಋಗ್ವೇದ ಕಾಲದಲ್ಲಿ ಅತ್ಯಂತ ಪ್ರಾಚೀನ ಯೋಗ ಅಂತೇಳಿ ಹೇಳ್ತೀವಿ. ಸಾಕಷ್ಟು ವೇದ ಪುರಾಣಗಳನ್ನು ಹೊಂದಿದ್ದಂತಹ ಒಂದು ವೇದ ಕಾಲ ಅಂತಂದರೆ ಋಗ್ವೇದ. ಸೊ ಇದು ಪ್ರಜಾಪ್ರಭುತ್ವ, ಈ ಒಂದು ಕಾಲದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆ ಯಾವುದಾಗಿರಲಿಲ್ಲ ಅಂದರೆ ಗ್ರಾಮ. 10ನೇ ಪ್ರಶ್ನೆ. ಮಧ್ಯಕಾಲೀನ ಭಾರತದಲ್ಲಿ ಯಾವ ರಾಜರು ಮೊದಲು ಪ್ರಾಂತೀಯ ಸ್ವಾಯತ್ತ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ? ಯಾವ ರಾಜರು ಅಂತಂದರೆ ಪಲ್ಲವರು, ವಿಜಯನಗರದ ರಾಯರು, ಚೋಳರು, ನೊಳಂಬರು. ಸೊ ರೈಟ್ ಆನ್ಸರ್ ಆಪ್ಷನ್ ಸಿ, ಚೋಳರು. ಇವರು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಪ್ರಾಂತೀಯ ಸ್ವಾಯತ್ತ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಕ್ಕಂತಹ ಒಂದು ಸಾಮ್ರಾಜ್ಯ. ಹಾಗೆಯೇ ಇನ್ನೊಂದು ಪ್ರಶ್ನೆ ಇದೆ, 11ನೇ ಪ್ರಶ್ನೆ. ಇಕ್ತಾ, ತರ್ಫ್ ಹಾಗೂ ಸುಬಾಗಳಂತಹ ಪ್ರಾಂತೀಯ ಆಡಳಿತ ವ್ಯವಸ್ಥೆಗಳನ್ನು ಸೃಷ್ಟಿಸಿದವರು ಅಥವಾ ಸೃಜಿಸಿದವರು ಯಾರು ಅಂದರೆ ಪಲ್ಲವರು, ಗಂಗರು, ಚೋಳರು, ಮುಸ್ಲಿಮರು. ಸೊ ಯಾರು? ಎಸ್, ಆಪ್ಷನ್ ನಂಬರ್ ಡಿ ಇದೆ ನೋಡಿ. ಮುಸ್ಲಿಮರು ರಚನೆ ಮಾಡಿದಂಥ ಆಡಳಿತ ವ್ಯವಸ್ಥೆಗಳಿವೆಲ್ಲ, ಇಕ್ತಾ, ತರ್ಫ್ ಹಾಗೆಯೇ ಸುಬಾ. ಹಾಗೆಯೇ 12ನೇ ಪ್ರಶ್ನೆ ಈ ರೀತಿಯಾಗಿದೆ. ಭಾರತದಲ್ಲಿ ಅತಿ ದೊಡ್ಡ ಉಪ್ಪಿನ ಸರೋವರ ಚಿಲ್ಕಾ ಸರೋವರ. ಇದು ಯಾವ ರಾಜ್ಯದಲ್ಲಿ ಕಾಣ್ಬೋದು ನಾವು? ಎಸ್, ಚಿಲ್ಕಾ ಸರೋವರ ಇರ್ತಕ್ಕಂಥದ್ದು ಒಡಿಸ್ಸಾದಲ್ಲಿ. 13ನೇ ಪ್ರಶ್ನೆ. ನರ್ಮದಾ ನದಿಯ ಉಗಮ ಸ್ಥಾನ ಯಾವುದು? ಅಮರಕಂಟಕ, ಮಹಾಬಲೇಶ್ವರ್, ನಾಸಿಕ್, ಬ್ರಹ್ಮಗಿರಿ ಬೆಟ್ಟಗಳು. ಸೊ ನೋಡಿ, ಈ ನರ್ಮದಾ ನದಿ ಹುಟ್ಟತಕ್ಕಂಥದ್ದು ಅಮರಕಂಟಕದಲ್ಲಿ, ಹಾಗೆಯೇ ಕೃಷ್ಣ ನದಿ ಮಹಾಬಲೇಶ್ವರಂನಲ್ಲಿ ಹುಟ್ಟುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ. ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು? ಹಿಟ್ಲರ್, ನೆಪೋಲಿಯನ್, ಬಿಸ್ಮಾರ್ಕ್, ಮುಸೋಲಿನಿ. ಸೊ ಫ್ಯಾಸಿಸ್ಟ್ ಪಕ್ಷವನ್ನು ಸ್ಥಾಪನೆ ಮಾಡಿದಂಥವರು ಮುಸೋಲಿನಿ. 15ನೇ ಪ್ರಶ್ನೆ. ಈ ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಹರಿಯುತ್ತದೆ? ಮಹಾನದಿ, ಕಾವೇರಿ ನದಿ, ಗೋದಾವರಿ ನದಿ, ನರ್ಮದಾ ನದಿ. ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ 4, ನರ್ಮದಾ ನದಿಯು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಹಾಗೆಯೇ 16ನೇ ಪ್ರಶ್ನೆ. ಮೊದಲ ಪಾಣಿಪತ್ ಯುದ್ಧದಲ್ಲಿ ಜಯಗಳಿಸಿದವರು ಯಾರು? ಇಬ್ರಾಹಿಂ ಲೋಧಿ, ಹುಮಾಯೂನ್, ಅಕ್ಬರ್, ಬಾಬರ್. ಸೊ ಮೊದಲನೇ ಪಾಣಿಪತ್ ಕದನ, ಇದರಲ್ಲಿ ಜಯಗಳಿಸಿದಂಥವ್ರು ಯಾರು ಅಂದರೆ ಆಪ್ಷನ್ ನಂಬರ್ 4, ಬಾಬರ್. ಹಾಗೆಯೇ 17ನೇ ಪ್ರಶ್ನೆ. ಇಂಡಿಕಾ ಗ್ರಂಥ ಬರೆದಂಥವರು ಮೆಗಸ್ತನೀಸ್. 18ನೇ ಪ್ರಶ್ನೆ. ಸತಿ ಪದ್ಧತಿ ಅನುಸರಣೆ ಕಾನೂನು ಬಾಹಿರ ಎಂದು ಘೋಷಿಸಿದವರು ಲಾರ್ಡ್ ರಿಪ್ಪನ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವಿಲಿಯಂ ಬೆಂಟಿಂಕ್, ರಾಜಾರಾಮ್ ಮೋಹನ್ ರಾಯ್. ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3, ಲಾರ್ಡ್ ವಿಲಿಯಂ ಬೆಂಟಿಕ್. ಈತ ಏನು ಮಾಡ್ತಾನೆ ಅಂತಂದರೆ
ಸತಿ ಪದ್ಧತಿಯನ್ನು ಅನುಸರಿಸಬಾರ್ದು ಅಂತೇಳಿ ಘೋಷಣೆ ಮಾಡ್ತಾನೆ. ಹಾಗೆಯೇ ಅಂತಹ ಸಮಾಜದಲ್ಲಿರ್ತಕ್ಕಂಥ ಹಲವು ಮೂಢನಂಬಿಕೆಗಳನ್ನು ಕೂಡ ಈತನ ಕಾಲದಲ್ಲಿ ಈತ ಬಗೆಹರಿಸ್ತಾನೆ. ಹಾಗೆಯೇ 19ನೇ ಪ್ರಶ್ನೆ, ಗ್ರೇಟ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧರಾದವರು ಯಾರು? ಇದನ್ನು ನಾವು ಡೈರೆಕ್ಟಾಗಿ ಹೇಳ್ಬೋದು, ದಾದಾಬಾಯಿ ನವರೋಜಿ ಅವರನ್ನು ಗ್ರೇಟ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ. 20ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಗೋಪಾಲ್ ಹರಿ ದೇಶ್ಮುಖ್, ಮಹಾದೇವ್ ಗೋವಿಂದ್ ರಾನಡೆ, ಮಹಾತ್ಮ ಬಾಪುಲೆ, ನರೇಂದ್ರ ದತ್. ಸೊ ಸತ್ಯಶೋಧಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದವರು ಆಪ್ಷನ್ ನಂಬರ್ 3 ಮಹಾತ್ಮ ಬಾಪುಲೆ. ನೆಕ್ಸ್ಟ್ ಪ್ರಶ್ನೆ, ಖಾರಿಫ್ ಬೆಳೆ ಕಟಾವನ್ನು ಮಾಡಲಾಗುವುದು ಯಾವ ತಿಂಗಳಿಂದ ನಾವು ಆರಂಭ ಮಾಡ್ತೀವಿ? ಖಾರಿಫ್ ಅಂತಂದರೆ ಈ ಚಳಿಗಾಲ ಅಂತೇಳಿ ಹೇಳ್ತೀವಿ. ಸೊ ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ನವೆಂಬರ್ ಆರಂಭದಲ್ಲಿ ಈ ಖಾರಿಫ್ ಬೆಳೆ ಕಟಾವನ್ನು ಮಾಡ್ತಾರೆ. ಹಾಗೆಯೇ ಯಾವ ಚಾರ್ಟರ್ ಕಾಯ್ದೆಯು ಭಾರತದಲ್ಲಿ ಸಂಸದೀಯ ವ್ಯವಸ್ಥೆಯನ್ನು ಪ್ರಾರಂಭ ಮಾಡುತ್ತೆ? ಸೊ ಯಾವ ಕಾಯ್ದೆ? 1786 ಚಾರ್ಟರ್ ಕಾಯ್ದೆ. 1853 ಏನು ಸಣ್ಣದು ಅಧಿನಿಯಮ ಆಗುತ್ತಲ್ಲ ಅದನ್ನು 1813 ಚಾರ್ಟರ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ. ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಬಿ ಇದೆ ನೋಡಿ, 1853 ಸಣ್ಣದ್ದು. ಹಾಗೆಯೇ 23ನೇ ಪ್ರಶ್ನೆ, ಯಾವ ಕಾಯ್ದೆಯ ಅನುಸಾರ ಇಂಗ್ಲೆಂಡಿನ ರಾಣಿಯು ಭಾರತದ ಸರ್ಕಾರದ ವ್ಯವಹಾರಗಳನ್ನು ಸಂಪೂರ್ಣವಾಗಿ ತಮ್ಮ ಕೈಗೆ ಎತ್ಕೊಳ್ತಾರೆ? ಸೊ ಯಾವುದು ಅಂತಂದರೆ ಇದು ಸಾಕಷ್ಟು ಸಲ ಇತಿಹಾಸದಲ್ಲಿ ನಾವು ಓದ್ಕೊಂಡಿದ್ದೀವಿ. 1858 ಭಾರತ ಸರ್ಕಾರ ಕಾಯ್ದೆಯ ಒಂದು ಅನ್ವಯ. 24ನೇ ಪ್ರಶ್ನೆ, ಭಾರತದ ದೇಶೀಯ ರಾಜ್ಯಗಳಿಗೆ ಭಾರತದ ಗವರ್ನರ್ ಜನರಲ್ ಬ್ರಿಟಿಷ್ ಅಧಿಪತ್ಯದ ಪ್ರತಿನಿಧಿಯಾಗಿದ್ದರು. ಹಾಗಾಗಿ ಅವರನ್ನು ಏನಂತ ಕರಿತಾ ಇದ್ರು? ಬ್ರಿಟಿಷರ ಒಂದು ಅಧಿಪತ್ಯ ಆಗಿದ್ದರಿಂದ ಅವರನ್ನು ಏನಂತ ಕರಿತಾ ಇದ್ರು? ಭಾರತದ ಕಮಾಂಡರ್, ವೈಸ್ರಾಯ್, ಭಾರತ ದೇಶದ ಕಾರ್ಯದರ್ಶಿ, ಭಾರತದ ನಿರ್ದೇಶಕ. ಸೊ ಏನಂತ ಕರಿತಾ ಇದ್ರು ಅಂದರೆ ಭಾರತದ ವೈಸ್ರಾಯ್ ಅಂತಲೇ ಕರಿತಾ ಇದ್ರು. ನೋಡಿ 25ನೇ ಪ್ರಶ್ನೆ ಹೀಗಿದೆ, ಯಾವ ಕಾಯ್ದೆ ಕರಾರುಬದ್ಧ ನಾಗರಿಕ ಸೇವೆಯನ್ನು ಭಾರತೀಯ ನಾಗರಿಕ ಸೇವೆ ಎಂದು ನಾಮಕರಣವನ್ನು ಮಾಡ್ತಾರೆ? ಸೊ ಅಲ್ಲಿವರೆಗೂ ಕೂಡ ಬ್ರಿಟಿಷ್ ನಾಗರಿಕ ಸೇವೆ ಅಂತಲೇ ಇತ್ತು. ನಂತರದಲ್ಲಿ ಈ IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದರೆ ನಾಗರಿಕ ಸೇವೆಯನ್ನು ಮರುನಾಮಕರಣ ಮಾಡ್ತಾರೆ. ಸೊ ಯಾವ ಕಾಯ್ದೆ ಅನ್ವಯ ಅಂತಂದರೆ ಇಲ್ಲಿ ಆಪ್ಷನ್ ನಂಬರ್ ಎ ಇದೆ ನೋಡಿ, 1858 ಭಾರತ ಸರ್ಕಾರ ಕಾಯ್ದೆಯ ಅನ್ವಯ ಇದನ್ನು ಭಾರತೀಯ ನಾಗರಿಕ ಸೇವೆ ಅಂತೇಳಿ ಮರುನಾಮಕರಣ ಮಾಡಲಾಗುತ್ತೆ. 26ನೇ ಪ್ರಶ್ನೆ, ಶಾಸಕಾಂಗದ ಪ್ರವೇಶಕ್ಕೆ ಭಾರತೀಯರಿಗೆ ಮೊದಲ ಬಾರಿಗೆ ಅವಕಾಶ ಮಾಡಿಕೊಟ್ಟಂತಹ ಕಾಯ್ದೆ ಯಾವುದು? ನೋಡಿ ಈ ಕಾಯ್ದೆ ಬರೋವರೆಗೂ ಕೂಡ ಶಾಸಕಾಂಗಕ್ಕೆ ನಾವು ಎಂಟ್ರಿ ಆಗೋಂಗಿರಲಿಲ್ಲ. ಯಾವುದೇ ನೀತಿ ನಿಯಮಗಳನ್ನು ಸ್ವತಃ ನಮ್ಮ ದೇಶದವರು ನಾವೇ ಆಗಿದ್ದರೂ ಕೂಡ ತಗೊಳ್ಳೋ ಅಂಥ ಪರಿಸ್ಥಿತಿ ಇರಲಿಲ್ಲ ಆ ಒಂದು ಸಂದರ್ಭದಲ್ಲಿ. ಸೊ ಈ ಕಾಯ್ದೆಯ ಅನ್ವಯ ಶಾಸಕಾಂಗದಲ್ಲೂ ಕೂಡ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದಕ್ಕೆ ಶುರು ಮಾಡ್ತೇವೆ, ಅದರಲ್ಲೂ ಕೂಡ ನಮ್ಮ ಪ್ರವೇಶ ಆಗುತ್ತೆ. ಸೊ ಅಂತಹ ಒಂದು ಮಹತ್ವದ ಕಾಯ್ದೆ ಯಾವುದು ಅಂದರೆ ಇಲ್ಲಿ ಆಪ್ಷನ್ ನಂಬರ್ 2 ಇದೆ ನೋಡಿ, ಭಾರತೀಯ ಪರಿಷತ್ ಅಧಿನಿಯಮ 1861 ಅಧಿನಿಯಮ. ಹಾಗಾದರೆ 27ನೇ ಪ್ರಶ್ನೆ, ಶಾಸಕಾಂಗದ ಪ್ರವೇಶಕ್ಕೆ ಭಾರತೀಯರಿಗೆ ಮೊದಲ ಬಾರಿಗೆ ಅವಕಾಶ ಮಾಡಿಕೊಟ್ಟಂತಹ ಆಧುನಿಕ ಚುನಾವಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದಂತಹ ಕಾಯ್ದೆ ಯಾವುದು? ನೋಡಿ ಆಪ್ಷನ್ ನಂಬರ್ ಸಿ ಇದೆ, ಭಾರತೀಯ ಪರಿಷತ್ ಅಧಿನಿಯಮ 1892. ಇಂಥ ಪ್ರಶ್ನೆಗಳು ಭಾಳನೇ ಮುಖ್ಯ ಆಗ್ತವೆ, ಸ್ಪೆಷಲಿ ಈ ಒಂದು ವಸತಿಯುತ ಶಾಲೆಗೆ ಬರೀತಕ್ಕಂತಹ ಎಲ್ಲ ಶಿಕ್ಷಕರಿಗೂ ಕೂಡ. ನೋಡಿ 28ನೇ ಪ್ರಶ್ನೆ ಹೀಗಿದೆ, ಯಾವ ಕಾಯ್ದೆಯು ಕೋಮುವಾದ ಅಥವಾ ಕೋಮುವಾರು ಮತದಾರರನ್ನು ಭಾರತದಲ್ಲಿ ಪರಿಚಯಿಸಿತು? ಯಾವ ಕಾಯ್ದೆ? ಇಲ್ಲಿ 4 ಆಪ್ಷನ್ಸ್ಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಸೊ 4 ಆಪ್ಷನ್ಸ್ಗಳ ಪೈಕಿ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ನಂಬರ್ ಸಿ ಇದೆ ನೋಡಿ, ಭಾರತೀಯ ಪರಿಷತ್ ಅಧಿನಿಯಮ 1861 ಅಧಿನಿಯಮ. ಹಾಗೆಯೇ 29ನೇ ಪ್ರಶ್ನೆ, ಲಕ್ನೋ ಒಪ್ಪಂದವನ್ನು 1916 ಕಾಂಗ್ರೆಸ್ ಮತ್ತು ಯಾರ ನಡುವೆ ಸಹಿ ಮಾಡಲಾಯಿತು? ಬ್ರಿಟಿಷ್ ಸರ್ಕಾರ, ಸಿಖ್ಖರು, ಹಾಗೆಯೇ ಕೃಷಿ ಪ್ರಜಾ ಸಂಘ, ಮುಸ್ಲಿಂ ಲೀಗ್. ಸೊ ಯಾರ ನಡುವೆ ಅಂತಂದರೆ ಇಲ್ಲಿ ಆಪ್ಷನ್ ನಂಬರ್ ಡಿ ಇದೆ ನೋಡಿ, ಮುಸ್ಲಿಂ ಲೀಗ್. ನೆಕ್ಸ್ಟು, ಮೊದಲ ಬಾರಿಗೆ ಯಾವ ಕಾಯ್ದೆ ಭಾರತೀಯ ಶಾಸಕಾಂಗವನ್ನು ದ್ವಿಸದನವನ್ನಾಗಿ ಮಾಡಿತು? ಯಾವ ಕಾಯ್ದೆ ಹಾಗಾದರೆ? ನೋಡಿ 1935 ಭಾರತ ಸರ್ಕಾರದ ಕಾಯ್ದೆ, 1919 ಭಾರತ ಸರ್ಕಾರ ಕಾಯ್ದೆನ ಅಥವಾ
1909ರ ಭಾರತೀಯ ಮಂಡಳಿ ಕಾಯ್ದೆ, 1947ರ ಭಾರತೀಯ ಸ್ವತಂತ್ರ ಕಾಯ್ದೆ. ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಬಿ ಇದೆ ನೋಡಿ. 1919ರ ಭಾರತ ಸರ್ಕಾರ ಕಾಯ್ದೆ ಏನು ಮಾಡುತ್ತೆ ಅಂದರೆ ಭಾರತೀಯ ಶಾಸಕಾಂಗವನ್ನು ದ್ವಿಸದನವನ್ನಾಗಿ ಮಾಡುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಯಾವ ಆಯೋಗವು ದ್ವಿಪ್ರಭುತ್ವ ಪದ್ಧತಿಯ ವಿಫಲವಾಗಿದೆ, ಹಾಗಾಗಿ ಅದನ್ನು ನಿಷೇಧಿಸಬೇಕು ಅಂತೇಳಿ ಹೇಳುತ್ತೆ. ದ್ವಿಪ್ರಭುತ್ವ ಏನು ಮಾಡಿದ್ರಲ್ಲ, ಸೊ ಆ ಪದ್ಧತಿ ವಿಫಲವಾಗಿದೆ, ಅದು ಯಾವುದೇ ಪ್ರಯೋಜನಕ್ಕಿಲ್ಲ, ಅದನ್ನು ನಿಷೇಧ ಮಾಡಬೇಕು ಅಂತೇಳಿ ಒಂದು ಆಯೋಗ ಹೇಳುತ್ತೆ. ಸೊ ಆ ಆಯೋಗ ಯಾವುದು ಅಂದರೆ ಸೈಮನ್ ಆಯೋಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಂಟರ್ ಆಯೋಗ, ಸೈಮನ್ ಆಯೋಗ, ಕ್ಯಾಬಿನೆಟ್ ಆಯೋಗ, ಹಾಗೆಯೇ ಮೊದಲಿಯಾರ್ ಸಮಿತಿ ಬರುತ್ತೆ, ಡಾಕ್ಟರ್ ರಾಧಾಕೃಷ್ಣನ್ರವರ ಸಮಿತಿ ಬರುತ್ತೆ. ಸಾಕಷ್ಟು ಸಮಿತಿಗಳು, ಆಯೋಗಗಳು 1800 ಹಾಗೆಯೇ 1986ರ ರಾಷ್ಟ್ರೀಯ ಶಿಕ್ಷಣ ನೀತಿ ಕಾಯ್ದೆ, 2005ರ NCF ನ್ಯಾಷನಲ್ ಕರಿಕ್ಯುಲಮ್ ಫೋರಮ್. ಸೊ ಅದ್ರ ಬಗ್ಗೆನೂ ಕೂಡ ನೀವು ಸಂಕ್ಷಿಪ್ತವಾಗಿ ತಿಳ್ಕೊಬೇಕಾಗತ್ತೆ ಮಾಹಿತಿನ. ಹಾಗಿದ್ರೆ 32ನೇ ಪ್ರಶ್ನೆಗೆ ಹೋಗೋಣ. ಚಿಪ್ಕೋ ಚಳವಳಿ. ಸೊ ಈ ಚಿಪ್ಕೋ ಚಳವಳಿಯ ಹರಿಕಾರ ಅಂತೇಳಿ ಸುಂದರ್ ಲಾಲ್ ಬಹುಗುಣರವರನ್ನು ಕರಿತೀವಿ. ಇವರು ಒಬ್ಬ ಶ್ರೇಷ್ಠ ಪರಿಸರ ತಜ್ಞರು ಕೂಡ ಆಗಿದ್ರು, ಪರಿಸರ ಪ್ರೇಮಿಯೂ ಕೂಡ ಹೌದು. ಈ ಒಂದು ಚಿಪ್ಕೋ ಚಳವಳಿ ಯಾವ ರಾಜ್ಯದಲ್ಲಿ ನಡೆಯುತ್ತೆ? ಹರಿಯಾಣ, ಕರ್ನಾಟಕ, ಮಹಾರಾಷ್ಟ್ರ, ಉತ್ತರ ಪ್ರದೇಶ. ಸೊ ರೈಟ್ ಆನ್ಸರ್ ಉತ್ತರ ಪ್ರದೇಶದಲ್ಲಿ ಈ ಚಳವಳಿ ಆಗುತ್ತೆ. ಹಾಗೆಯೇ ಅಪ್ಪಿಕೋ ಚಳವಳಿ, ಕರ್ನಾಟಕದಲ್ಲಿ ಅಪ್ಪಿಕೋ ಚಳವಳಿ ಆಗುತ್ತೆ. ಇದು ಆದಂಥದ್ದು ಎಲ್ಲಿ? ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಾಮರಾಜನಗರ. ರೈಟ್ ಆನ್ಸರ್ ಉತ್ತರ ಕನ್ನಡದಲ್ಲಿ ಈ ಚಳವಳಿ ಆಗುತ್ತೆ. ಇದನ್ನು ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂತಹ ಚಳವಳಿ. ನೆಕ್ಸ್ಟ್ 34ನೇ ಪ್ರಶ್ನೆ, ಮೇಧಾ ಪಾಟ್ಕರ್ ತಮಗೆಲ್ಲ ಗೊತ್ತು. ಈ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆರ ನೇತೃತ್ವದಲ್ಲಿ ಒಂದು ಆಂದೋಲನ ನಡೆಯುತ್ತೆ. ಸೊ ಆ ಆಂದೋಲನ ಯಾವುದು ಅಂದರೆ ನರ್ಮದಾ ಬಚಾವೋ ಆಂದೋಲನ. ಸೊ ಗೊತ್ತಾಗಿರ್ಬೇಕು, ಈ ನದಿಯನ್ನು ಉದ್ದೇಶಿಸಿ ಮಾಡಿದಂತಹ ಒಂದು ಚಳುವಳಿ. ಸೊ ಆ ನದಿಯ ಒಂದು ಶುದ್ಧೀಕರಣಕ್ಕೆ ಕೈಗೊಂಡಂತಹ ಒಂದು ಚಳುವಳಿಯೇ ಈ ನರ್ಮದಾ ಬಚಾವೋ ಆಂದೋಲನ. ಹಾಗೆಯೇ 35ನೇ ಪ್ರಶ್ನೆ, ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಸೂಕ್ತವಾದಂತಹ ಮಣ್ಣು ಯಾವುದು? ಹಾಗೆಯೇ ಮಣ್ಣಿನ ವಿಶೇಷತೆ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ, ಬೆಳೆಗಳ ಬಗ್ಗೆ, ವ್ಯವಸಾಯದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. 35ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಕೆಂಪು ಮಣ್ಣಿನ ಮುಖಾಂತರ ಹೆಚ್ಚು ಒಂದು ಕೆಂಪು ಮಣ್ಣಿನಲ್ಲಿ ಸಾಕಷ್ಟು ಮೆಕ್ಕಲು ಮಣ್ಣಿರುತ್ತೆ. ಇವು ರಾಗಿ ಮತ್ತು ಎಣ್ಣೆಕಾಳುಗಳನ್ನು ಬೆಳೆದಕ್ಕೆ ಇದು ಅತ್ಯಂತ ಸೂಕ್ತವಾದಂತಹ ಒಂದು ಮಣ್ಣು. 36ನೇ ಪ್ರಶ್ನೆ, ರೇಗೋರ್ ಮಣ್ಣು ಎಂದು ಕರೆಯುವಂತಹ ಮಣ್ಣು ಯಾವುದು? ಸೊ ರೇಗೋರ್ ಮಣ್ಣು ಅಂತೇಳಿ ಕಪ್ಪು ಮಣ್ಣನ್ನು ಕರೆಯಲಾಗುತ್ತೆ. 37ನೇ ಪ್ರಶ್ನೆ, ಥಿಯೋಸಾಫಿಕಲ್ ಸೊಸೈಟಿಯನ್ನು ಭಾರತದಲ್ಲಿ ಯಾರು ಸ್ಥಾಪನೆ ಮಾಡ್ತಾರೆ ಅಂದರೆ ಅನಿ ಬೆಸೆಂಟ್ ಅವರು, ಎಲ್ಲರಿಗೂ ಗೊತ್ತು. 38ನೇ ಪ್ರಶ್ನೆ, ಭಾರತದ ಮೊದಲ ವಾರ್ತಾಪತ್ರಿಕೆ ಅಂತಂದರೆ ದಿ ಬೆಂಗಾಲ್ ಗೆಜೆಟ್. ಸೊ ಯಾರ್ದಿದು? ಬಾಲ್ ಗಂಗಾಧರ್ ತಿಲಕ್ರವರು ರಚನೆ ಮಾಡಿದಂತಹ, ಹೊರಡಿಸಿದಂತಹ ದಿ ಬೆಂಗಾಲ್ ಗೆಜೆಟ್. ನೆಕ್ಸ್ಟ್ 39ನೇ ಪ್ರಶ್ನೆಗೆ ಬರೋಣ. ದೇಶಬಂಧು ಎಂದು ಪ್ರಖ್ಯಾತರಾದಂಥವರು ಯಾರು? ವಿ ಡಿ ಸಾವರ್ಕರ್, ಚಂದ್ರಶೇಖರ್ ಆಜಾದ್, CR ದಾಸ್, ಭಗತ್ ಸಿಂಗ್. ಸೊ ನೋಡಿ ಇಲ್ಲಿ ದೇಶಬಂಧು ಅಂತೇಳಿ ಪ್ರಖ್ಯಾತರಾದಂಥವರು ಆಪ್ಷನ್ ನಂಬರ್ ಸಿ, CR ದಾಸ್ರವರು. 40ನೇ ಪ್ರಶ್ನೆ ಫ್ರೆಂಡ್ಸ್, ಎಷ್ಟರಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ ಜಾರಿಗೆ ಬರುತ್ತೆ? ಸೊ ಎಷ್ಟರಲ್ಲಿ ಅಂತಂದರೆ ಆಪ್ಷನ್ ನಂಬರ್ ಎ 1986ರಲ್ಲಿ ಬರುತ್ತೆ. 41ನೇ ಪ್ರಶ್ನೆ, ಈ ನವೀಕರಿಸಲಾಗದ ಮತ್ತು ನವೀಕರಿಸಬಹುದಾದಂತಹ ಸಂಪನ್ಮೂಲಗಳ ಬಗ್ಗೆ ತಾವೆಲ್ಲ ಅಧ್ಯಯನ ಮಾಡಿದ್ದೀವಿ, ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಸೊ ಹಾಗಾದರೆ ಈ ಕೆಳಕಂಡವುಗಳಲ್ಲಿ ನವೀಕರಿಸಲಾಗದಂತಹ ಸಂಪನ್ಮೂಲ ಯಾವುದು? ನೋಡಿ, ಪಳೆಯುಳಿಕೆ ಇಂಧನ, ಅರಣ್ಯ, ವನ್ಯಜೀವಿ, ಸೌರಶಕ್ತಿ. ಇಲ್ಲಿ ಪಳೆಯುಳಿಕೆ ಇಂಧನ, ಇದನ್ನು ನಾವು ನವೀಕರಿಸೋಕ್ಕೆ ಬರದೇ ಇರತಕ್ಕಂಥ ಒಂದು ಸಾಧನ. ಹಾಗಿದ್ರೆ 42ನೇ ಪ್ರಶ್ನೆಗೆ ಹೋಗೋಣ. 1992ರಲ್ಲಿ ದಿ ಇಂಟರ್ನ್ಯಾಷನಲ್ ಅರ್ತ್ ಸಮಿತಿ ಇದು ನಡೆಯುತ್ತೆ. ಎಲ್ಲಿ ನಡೆಯುತ್ತೆ ಇದು ಅಂತಂದರೆ ಆಪ್ಷನ್ ನಂಬರ್ ಸಿ, ಬ್ರೆಜಿಲ್ನಲ್ಲಿ ಆಗುತ್ತೆ. ಹಾಗೆ 43ನೇ ಪ್ರಶ್ನೆ, ಭಾರತ ಈ ಕೆಳಗಿನ ಯಾವ ಉತ್ಪನ್ನದ ಅತಿ ದೊಡ್ಡ ಉತ್ಪಾದಕ ಹಾಗೆಯೇ ಗ್ರಾಹಕ? ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಈ ಕೆಳಗಂಡಂತಹ ಆಹಾರ ಧಾನ್ಯಗಳಲ್ಲಿ ಅಥವಾ ಆಹಾರ ಪದಾರ್ಥಗಳಲ್ಲಿ ಉತ್ಪನ್ನದಲ್ಲಿ ಅತಿ ದೊಡ್ಡ ಅಂದರೆ ಹೆಚ್ಚು ಉತ್ಪಾದನೆಯನ್ನು ಮಾಡ್ಕೊಳ್ತೀವಿ, ಹಾಗೆಯೇ ಹೆಚ್ಚು ನಾವು ಕೊಂಡ್ಕೊಳ್ತೇವೆ. ಗ್ರಾಹಕರು ಕೂಡ ಹೌದು, ಉತ್ಪಾದಕರು ಕೂಡ ಹೌದು. ಹಾಗಾದರೆ ಅಂತಹ ಬೆಳೆ ಯಾವುದಿಲ್ಲಿ? ಧಾನ್ಯಗಳು, ಬೇಳೆ, ರಾಗಿ, ಕಬ್ಬು. ಸೊ
ಸೊ ನೋಡಿ ಇಲ್ಲಿ ಆಪ್ಷನ್ ನಂಬರ್ ಎ ಏನಿದೆ ಅಲ್ಲ, ಧಾನ್ಯಗಳು. ನಮ್ಮಲ್ಲಿ ಹೆಚ್ಚು ಧಾನ್ಯಗಳನ್ನು ಉತ್ಪಾದನೆಯನ್ನು ಕೂಡ ಮಾಡ್ತೀವಿ, ಅಷ್ಟೇ ಹೆಚ್ಚು ಧಾನ್ಯಗಳನ್ನು ನಾವು ಕೊಂಡ್ಕೊಳ್ತೀವೂ ಕೂಡ. ಹಾಗಾಗಿ ಅದು ಉತ್ಪಾದಕರು ಹೌದು, ನಾವು ಗ್ರಾಹಕರು ಕೂಡ ಹೌದು. ನೆಕ್ಸ್ಟ್ 44ನೇ ಪ್ರಶ್ನೆ, ರೈತರ ಬೆಳೆಗೆ ಈ ಕೆಳಗಿನ ಯಾವ ರೀತಿಯ ಸಹಾಯ ಬೆಲೆಯನ್ನು ಸರ್ಕಾರ ಘೋಷಿಸುತ್ತದೆ? ನೋಡಿ, ಈ ರೈತರು ಬೆಳೆದಂತಹ ಬೆಳೆಗಳಿಗೆ ಸರ್ಕಾರ ಒಂದು ನಿಗದಿತ ಬೆಲೆಯನ್ನು ಘೋಷಣೆ ಮಾಡುತ್ತೆ. ಸೊ ಹಾಗಾದರೆ ಇಲ್ಲಿ ಸಹಾಯ ಬೆಲೆ ಅಂತೇಳಿ ಯಾವ ಬೆಲೆಯನ್ನು ಘೋಷಣೆ ಮಾಡುತ್ತೆ? ಗರಿಷ್ಠ ಸಹಾಯ ಬೆಲೆನಾ, ಅಥವಾ ಕನಿಷ್ಠನ, ಅಥವಾ ಮಧ್ಯಮನ, ಅಥವಾ ಪ್ರಭಾವಿನ? ಎಸ್, ಆಪ್ಷನ್ ಬಿ ಇದೆ ನೋಡಿ, ಕನಿಷ್ಠ ಇಷ್ಟಾದರೂ ಬೆಲೆ ಇರಬೇಕು ರೈತರು ಬೆಳೆದಂತಹ ಬೆಳೆಗಳಿಗೆ ಅಂತೇಳಿ ಸರ್ಕಾರ ಒಂದು ಬೆಲೆಯನ್ನು ನಿಗದಿಪಡಿಸುತ್ತೆ. ಎಸ್, ಹಾಗಿದ್ರೆ 45ನೇ ಪ್ರಶ್ನೆಗೆ ಹೋಗೋಣ. ಸಫ್ರೇಜ್ ಅಥವಾ ಸಫ್ರೇಜ್ ಎಂಬ ಪದದ ಅರ್ಥ ಏನಿಲ್ಲಿ? ಮತದಾನದ ಹಕ್ಕಿಗೆ ಇಲ್ಲಿ ಸಫ್ರೇಜ್ ಅಂತೇಳಿ ಕರೆಯಲಾಗುತ್ತೆ. 46ನೇ ಪ್ರಶ್ನೆ ತುಂಬ ಈಸಿ ಪ್ರಶ್ನೆ, ಹಾಗೆಯೇ ಬಹಳಷ್ಟು ಸಲ ಕೇಳಿದಂತಹ ಪ್ರಶ್ನೆ. ವಂದೇ ಮಾತರಂ ಅಂತಕ್ಕಂಥ ಗೀತೆಯನ್ನು ಬರೆದವರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು. ಹಾಗೆಯೇ ಆನಂದ ಮಠ ಎಂಬ ಕೃತಿಯನ್ನು ಕೂಡ ಇವರೇ ಬರೆದಿದ್ದು. ಸೊ ಇದನ್ನು ಕೂಡ ಸಾಕಷ್ಟು ಸಲ ಕೇಳಿದ್ದಾರೆ. ನೆಕ್ಸ್ಟ್, ಯಾವ ಯೋಜನೆಯಡಿಯಲ್ಲಿ ಸರ್ಕಾರದಿಂದ ಕನಿಷ್ಠ ಎಷ್ಟು ದಿನದ ಕೂಲಿ ಖಾತ್ರಿ ಇರುತ್ತದೆ? ನೋಡಿ, ಯಾವ ಒಂದು ಇದರಲ್ಲಿ ಎಷ್ಟು ದಿನದ ಒಂದು ಇರುತ್ತೆ ಅಂತಂದರೆ 100 ದಿವಸಗಳ ಒಂದು ಕೂಲಿ ಖಾತ್ರಿ ಇದ್ದೇ ಇರುತ್ತೆ. ಹಾಗೆಯೇ 48ನೇ ಪ್ರಶ್ನೆ, 1453ರಲ್ಲಿ ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸ್ಕೊಂಡವರು ಯಾರು ಅಂದರೆ ಅಟೋಮನ್ ಟರ್ಕರು. ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಂಡಿರೋ ಸಲುವಾಗಿ ಐರೋಪ್ಯ ರಾಷ್ಟ್ರಗಳಿಗೆ ವ್ಯವಹಾರ ಹಾಗೆಯೇ ಬೇಕಾದಂಥ ವಸ್ತುಗಳು ಸಿಗಲ್ಲ, ಹಾಗೆ ಸಮುದ್ರ ಮಾರ್ಗಕ್ಕೆ ಅವರು ಮೊರೆ ಹೋಗ್ತಾರೆ. ಆವಾಗಲೇ ವಾಸ್ಕೋ ಡಿ ಗಾಮ ಬಂದುಬಿಟ್ಟು ಕ್ಯಾಲಿಕಟ್ಟನ್ನು ತಲುಪೋದು. ನೆಕ್ಸ್ಟ್ 49ನೇ ಪ್ರಶ್ನೆ, ಬ್ರಿಟಿಷ್ ಭಾರತದ ಸೃಷ್ಟಿಗೆ ಕಾರಣವಾದಂತಹ ಪ್ರಥಮ ಅಧಿಕಾರಿ? ನೋಡಿ, ಮೊದಲು ಬಂದಿದ್ದು ವಾಸ್ಕೋ ಡಿ ಗಾಮ, ಬಟ್ ಆದರೆ ಇವನು ಪೋರ್ಚುಗೀಸರ ನಾವಿಕ ಆಗಿದ್ದ. ಬಟ್ ಇಲ್ಲೇನು ಕೇಳ್ತಿದ್ದಾರೆ? ಬ್ರಿಟಿಷ್ ಅಂತ ಹೇಳಿ ಕೇಳ್ತಿದ್ದಾರೆ. ಬ್ರಿಟಿಷ್ ಅಂದ ತಕ್ಷಣ ನಮಗೆ ಬರೋದು ರಾಬರ್ಟ್ ಕ್ಲೈವ್. ಸೊ ಈತ ದ್ವಿಮುಖ ಸರ್ಕಾರವನ್ನು ಬಂಗಾಳದಲ್ಲಿ ಜಾರಿಗೆ ತಂದು ಬ್ರಿಟಿಷ್ ಒಂದು ವಸಾಹತುವನ್ನು ಅಥವಾ ಬ್ರಿಟಿಷ್ ಒಂದು ದೇಶವನ್ನು ಸುಭದ್ರವಾಗಿ ನಮ್ಮ ಭಾರತದಲ್ಲಿ ನೆಲೆಗೊಳ್ಳೋದಕ್ಕೆ ಒಂದು ಅತ್ಯಂತ ಭದ್ರ ಅಡಿಪಾಯವನ್ನು ಹಾಕ್ತಂತಾನೆ ರಾಬರ್ಟ್ ಕ್ಲೈವ್. ನೆಕ್ಸ್ಟು ಈ ಸೆಷನ್ನ ಈ ಕ್ಲಾಸ್ನ ಕೊನೆ ಪ್ರಶ್ನೆ ಫ್ರೆಂಡ್ಸ್, ರೈಸಾನಾ ಹಿಲ್ಸ್ ಇದು ಯಾವ ಗಣ್ಯ ವ್ಯಕ್ತಿಯ ಅಧಿಕೃತ ನಿವಾಸ? ರಾಷ್ಟ್ರಪತಿ ಭವನಕ್ಕೆ ಅದಕ್ಕೆ ಅಧಿಕೃತವಾದ ನಿವಾಸ ಇದೆ. ಸೊ ಹೀಗೇ ಅದಕ್ಕೆ ಸಂಬಂಧಪಟ್ಟಂಗೆ ಈ ರೈಸಾನಾ ಹಿಲ್ಸ್ ಅಂತೇಳಿ ಯಾವ ಒಂದು ವ್ಯಕ್ತಿಯ ಅಧಿಕೃತ ನಿವಾಸವಾಗಿದೆ ಇದು ಅಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಒಂದು ನಿವಾಸವನ್ನು ರೈಸಾನಾ ಹಿಲ್ಸ್ ಅಂತೇಳಿ ಕರೀತಾರೆ. ಓಕೆ, ಹಾಗೆ ಕೆಳಕಂಡ ಮಸೂದೆಗಳಲ್ಲಿ ಯಾವುದನ್ನು ಹೊಸದಾಗಿ ಪರಿಶೀಲನೆಗೆ ವಾಪಸ್ಸು ಕಳಿಸದೆಯೇ ರಾಷ್ಟ್ರಪತಿಯವರು ತಾವೇ ಅನುಮತಿ ನೀಡಬೇಕಾಗುತ್ತದೆ? ಯಾವ ಒಂದು ಇದು ಅಂತಂದರೆ ಇಲ್ಲಿ ಆಪ್ಷನ್ಸ್ಗಳು 4 ಇದ್ದಾವೆ. ಸೊ ರೈಟ್ ಆನ್ಸರ್ ಯಾವುದು ಅಂದರೆ ಇಲ್ಲಿ ಆಪ್ಷನ್ ನಂಬರ್ 2 ಇದೆ ನೋಡಿ, ಹಣಕಾಸು ಮಸೂದೆಗಳು. ಇದನ್ನು ಈ ಒಂದು ಮಸೂದೆ ಏನಪ್ಪ ಅಂತಂದರೆ ವಾಪಸ್ಸು ಕಳಿಸ್ಲಾರ್ದಂಗೆ, ಹೊಸದಾಗಿ ಪರಿಶೀಲನೆಗೆ ವಾಪಸ್ ಕಳಿಸ್ಲಾರ್ದಂಗೆ ರಾಷ್ಟ್ರಪತಿಯವರೇ ಕೂಡ ಅನುಮತಿ ನೀಡಬೇಕಾಗುತ್ತೆ. ಓಕೆ, ಹಾಗಾದರೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 2. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಜೈ ಹಿಂದ್ ಈ ಘೋಷಣೆಯನ್ನು ಕೊಟ್ಟವರು ಯಾರು? ಪಂಡಿತ್ ನೆಹರು, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ಪಟೇಲ್, ಹಾಗೆಯೇ ಬಂಕಿಂ ಚಂದ್ರ ಚಟರ್ಜಿ ಅವರು. ಸೊ ರೈಟ್ ಆನ್ಸರ್ ಯಾವುದಿಲ್ಲ ಅಂದರೆ ಆಪ್ಷನ್ ನಂಬರ್ 2 ಇದೆ ನೋಡಿ, ಯಾವುದು ಸುಭಾಷ್ ಚಂದ್ರ ಬೋಸ್ರವರು ಈ ಒಂದು ಘೋಷಣೆಯನ್ನು ಕೊಡ್ತಾರೆ. ಸೊ ಹಾಗೆಯೇ ಇನ್ನೂ ಕೆಲವರ ಪ್ರಮುಖ ಘೋಷಣೆಗಳನ್ನು ನಾವು ನೋಡೋದಾದರೆ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಕೊಡ್ತಕ್ಕಂತಹ ಒಂದು ಘೋಷಣೆ. ಮಾಡು ಇಲ್ಲವೇ ಮಡಿ ಮಹಾತ್ಮ ಗಾಂಧೀಜಿ ಅವ್ರದ್ದು. ಹಾಗೆಯೇ ಜೈ ಜವಾನ್ ಜೈ ವಿಜ್ಞಾನ್ ಅಂತಕ್ಕಂಥ ಘೋಷಣೆಯನ್ನು ವಾಜಪೇಯಿಯವರು ನೀಡ್ತಾರೆ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತೇಳಿ ಬಾಲ್ ಗಂಗಾಧರ್ ಹೇಳ್ತಾರೆ. ಗರೀಬಿ ಹಟಾವು ಅಂತಕ್ಕಂಥದ್ದನ್ನು ಇಂದಿರಾ ಗಾಂಧಿಯವರು ಹೇಳ್ತಾರೆ. ಮತ್ತೊಂದು ಸುಭಾಷ್ ಚಂದ್ರ ಬೋಸ್ರವರ ವಾಕ್ಯ ಇದೆ, ರಕ್ತ ತರ್ಪಣಕ್ಕೆ ಸಿದ್ಧರಾಗಿರಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುವೆ ಅಂತೇಳಿ ಆ ಒಂದು ಮಾತನ್ನು ಅವರು ಕೂಡ ಹೇಳ್ತಾರೆ. ನೆಕ್ಸ್ಟ್ ಹಾಗಿದ್ರೆ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ಹೀಗಿದೆ, ಭಾರತದ ನೌಕಾದಳದ ಹಡಗುಗಳು ಎಲ್ಲಿ ತಯಾರಾಗುತ್ತವೆ?
ಕೊಚ್ಚಿನ್, ವಿಶಾಖಪಟ್ಟಣಂ, ಮಲೆಗಾಂವ್, ಕೋಲ್ಕತ್ತಾ. ಸೊ ರೈಟ್ ಆನ್ಸರ್ ಎಲ್ಲಿ ಅಂತಂದರೆ ಆಪ್ಷನ್ ಬಿ ಇದೆ ನೋಡಿ, ವಿಶಾಖಪಟ್ಟಣದಲ್ಲಿ ತಯಾರಾಗುತ್ತೆ. ಸೊ ಈ ಹಡಗು ನಿರ್ಮಾಣ ಕಟ್ಟೆಗಳಿಗೆ ವಿಶಾಖಪಟ್ಟಣ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಹಾಗೆಯೇ ಶ್ರೀಹರಿಕೋಟ ರಾಕೆಟ್ ಉಡಾವಣಾ ಕೇಂದ್ರವನ್ನು ಹೊಂದಿದೆ, ತಮಗೆಲ್ಲ ಗೊತ್ತು. ಹಾಗೆಯೇ HAL ವಿಮಾನ ನಿರ್ಮಾಣ ಅಥವಾ ಜೋಡಣೆಯ ಕೇಂದ್ರವನ್ನು ಕೂಡ ಅದು ಹೊಂದಿದೆ. ಎಸ್, ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವೀಗ. 4ನೇ ಪ್ರಶ್ನೆ ಹೀಗಿದೆ, ಅಸ್ಸಾಮಿನ ಪ್ರಾದೇಶಿಕ ನೃತ್ಯ ಗುರುತಿಸಿ. ಭಾಂಗ್ರಾ, ಡೋಲು ಕುಣಿತ, ಬಿಹು, ಯಕ್ಷಗಾನ. ಸೊ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಅಸ್ಸಾಮಿನ ಒಂದು ನೃತ್ಯ ಯಾವುದು ಅಂದರೆ ಬಿಹು ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಸೊ ಹಾಗೆಯೇ ಇಲ್ಲಿ ಆಂಧ್ರ ಪ್ರದೇಶದ ಕುಚುಪುಡಿ ಬರುತ್ತೆ. ನೆಕ್ಸ್ಟ್ ಗುಜರಾತಿಂದು ಗಾರ್ಬಾ, ಹಾಗೆಯೇ ಹಿಮಾಚಲ್ ಪ್ರದೇಶ ಬ್ಯಾಕಿಯಾ ಉರಂಗ ಅಂತೇಳಿ ನೃತ್ಯ ಬರುತ್ತೆ. ಕರ್ನಾಟಕದ್ದು ಯಕ್ಷಗಾನ, ಹಾಗೆಯೇ ಕರ್ನಾಟಕದಲ್ಲೇ ಡೊಳ್ಳು ಕುಣಿತನೂ ಕೂಡ ಅಲ್ಲೇ ಬರೋದು. ನಂತರ ಕೇರಳದಲ್ಲಿ ಕಥಕ್ಕಳಿ ಬರುತ್ತೆ. ಭಾಂಗ್ರಾ ಎಲ್ಲಿ ಬರುತ್ತೆ ಅಂದರೆ ಪಂಜಾಬ್ನಲ್ಲಿ ಭಾಂಗ್ರಾ ಬರುತ್ತೆ. ಓಕೆ, ಹಾಗಾದರೆ ಇದು ಕ್ಲಿಯರ್. ಈಗ ನಾವು 5ನೇ ಪ್ರಶ್ನೆಗೆ ಹೋಗೋಣ. ಸ್ವತಂತ್ರ ಭಾರತದಲ್ಲಿ ಮುಖ್ಯಮಂತ್ರಿಯಾದ ಮೊದಲ ಮಹಿಳೆಯ ಹೆಸರನ್ನು ಗುರುತಿಸಿ. ಆಪ್ಷನ್ಗಳು ನೋಡಿ, ಪದ್ಮಜಾ ನಾಯ್ಡು, ಸುಚೇತಾ ಕೃಪಲಾನಿ, ಸರೋಜಿನಿ ನಾಯ್ಡು, ನಂದಿನಿ ಸತ್ಪತಿ. ಸೊ ರೈಟ್ ಆನ್ಸರ್ ಯಾವುದಿಲ್ಲಿ ಅಂದರೆ ಸುಚೇತಾ ಕೃಪಲಾನಿ. ಇವರು ಸ್ವತಂತ್ರ ಭಾರತದಲ್ಲಿ ಪ್ರಥಮವಾಗಿ ಮಹಿಳೆಯ ಒಂದು ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಆಗಿದ್ದರು. ಹಾಗೆಯೇ ಮತ್ತು ಈ ಸ್ವತಂತ್ರ ಭಾರತ ಮೊದಲ ರಾಜ್ಯಪಾಲೆ ಅಂತಂದರೆ ಸರೋಜಿನಿ ನಾಯ್ಡು ಅವರು ಆಗಿದ್ದರು. ಹಾಗೆಯೇ ನೆಕ್ಸ್ಟು ಸರೋಜಿನಿ ನಾಯ್ಡುರವರು ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಭಾರತೀಯ ಅಧ್ಯಕ್ಷನೂ ಕೂಡ ಅವರು ಆಗಿದ್ದರು. ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ ಫಾತಿಮಾ ಬೀಬಿ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ನೆಕ್ಸ್ಟು ಇಂದಿರಾ ಗಾಂಧಿಯವರು ಕೇಂದ್ರ ಬಜೆಟ್ ಮಂಡಿಸಿದಂತಹ ಮೊದಲ ಮಹಿಳಾ ವಿತ್ತ ಸಚಿವೆ ಅಂತಲೇ ಹೇಳ್ಬೋದು ಅವರನ್ನು. ಹಾಗೆಯೇ ವಿಜಯಲಕ್ಷ್ಮಿ ಪಂಡಿತ್ರವರು ಪ್ರಥಮ ಮಹಿಳಾ ಕೇಂದ್ರ ಮಂತ್ರಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರ ಆಗಿದ್ದಾರೆ. ಹಾಗೆಯೇ ವಿದೇಶಿ ರಾಯಭಾರಿಯೂ ಕೂಡ ಆಗಿದ್ದರು. ಸೊ ಇದಿಷ್ಟು ಇವರ ಒಂದು ಮಾಹಿತಿ. ನೆಕ್ಸ್ಟ್ ನಾವೀಗ 6ನೇ ಪ್ರಶ್ನೆಗೆ ಹೋಗೋಣ. ಈ ಗ್ರೀನ್ ಬುಕ್ ಅಂದರೆ ಏನು ನೋಡೋಣ. ಆಗಿದ್ದರೆ ನೋಡಿ, ಈ ಗ್ರೀನ್ ಬುಕ್ಕು ಯಾವುದಕ್ಕೆ ಸಂಬಂಧಪಟ್ಟಿದೆ? ನೀರಾವರಿಗೆ ಸಂಬಂಧಪಟ್ಟ ಪುಸ್ತಕ, ಕರ್ನಲ್ ಗಡಾಫಿಯವರ ರಾಜಕೀಯ ಗ್ರಂಥ, ಮಾವತ್ಸೆ ತುಂಗ್ರವರ ಹೇಳಿಕೆಗಳು, ಇಂದಿರಾ ಗಾಂಧಿಯವರ ಜೀವನ ಚರಿತ್ರೆ. ಸೊ ರೈಟ್ ಆನ್ಸರ್ ಯಾವುದಿಲ್ಲಿ ಅಂದರೆ ಆಪ್ಷನ್ ಬಿ, ಕರ್ನಲ್ ಗಡಾಫಿಯವರ ರಾಜಕೀಯ ಗ್ರಂಥ. ಹಾಗಾದರೆ ಈ ಗ್ರೀನ್ ಬುಕ್ ಅಂತಕ್ಕಂಥದ್ದು ಲಿಬಿಯಾದ ಒಂದು ನಾಯಕರಾದಂತಹ ಕರ್ನಲ್ ಗಡಾಫಿಯರವರು, ಇವರು ಲಿಬಿಯಾದ ನಾಯಕರಾಗಿದ್ದರು. ಹಾಗೆಯೇ ಇವರು ಬರೆದಂತಹ ಒಂದು ಬುಕ್ ಇದು. ಸೊ ರಾಜಕೀಯ ಗ್ರಂಥವಾಗಿದೆ ಇದು. ಗ್ರೀನ್ ಬುಕ್ ಅಂತಕ್ಕಂಥದ್ದು ಒಂದು ರಾಜಕೀಯ ಗ್ರಂಥ. ಹಾಗೆಯೇ ಇದನ್ನು ಪ್ರಥಮ ಬಾರಿಗೆ 1975ರಲ್ಲಿ ಪ್ರಕಟಣೆ ಮಾಡ್ತಾರೆ. ಸುಮಾರು 110 ಪುಟಗಳನ್ನು ಒಳಗೊಂಡಂತಹ ಈ ಪುಸ್ತಕ ಅರೇಬಿಕ್ ಭಾಷೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಯಾವ ಭಾಷೆ? ಅರೇಬಿಕ್ ಭಾಷೆಯಲ್ಲಿ ಇದೆ. ಇದನ್ನು ರಚನೆ ಮಾಡಿದವರು ಕರ್ನಲ್ ಗಡಾಫಿ ಅವರು. ಓಕೆ, ಲಿಬಿಯಾದಲ್ಲಿ. ಎಸ್, ಹಾಗಾದರೆ ನಾವು 7ನೇ ಪ್ರಶ್ನೆ ಹೋಗೋಣ. 7ನೇ ಪ್ರಶ್ನೆ ಹೀಗಿದೆ ನೋಡಿ, ಬಿಲಾಯಿಯ ಉಕ್ಕಿನ ಯೋಜನೆ ಸ್ಥಾಪಿಸಲು ಯಾವ ದೇಶ ಭಾರತಕ್ಕೆ ಸಹಾಯ ನೀಡಿತು ಗುರುತಿಸಿ. ಬಿಲಾಯ್ನಲ್ಲಿ ಉಕ್ಕಿನ ಯೋಜನೆಯನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಯಾವ ದೇಶ ನಮ್ಮ ಭಾರತಕ್ಕೆ ಸಹಾಯ ಮಾಡುತ್ತೆ ಅಂತಂದರೆ ಇಂಗ್ಲೆಂಡ್, ಜರ್ಮನಿ, ರಷ್ಯಾ, ಹಾಗೆಯೇ USA. ಸೊ ನಮಗೆ ಸಹಾಯ ನೀಡ್ತಕ್ಕಂಥದ್ದು ಜರ್ಮನಿ. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ. ಅರೆಸ್ಥಾಯುತ ರಾಜ್ಯಗಳ ಸರಣಿ ಒಂದು ಸಂಯುಕ್ತ ರಾಷ್ಟ್ರವಾಗಿ ಒಗ್ಗೂಡಿಸುವಂತಹ ಸಂವಿಧಾನ. ಏಕಾತ್ಮಕ ಸಂವಿಧಾನ, ಅನಮ್ಯ ಸಂವಿಧಾನ, ಒಕ್ಕೂಟ ಸಂವಿಧಾನ ಯಾವುದೂ ಅಲ್ಲ. ಸೊ ರೈಟ್ ಆನ್ಸರ್ ಇಲ್ಲಿ ಒಕ್ಕೂಟ ಸಂವಿಧಾನ. ಹಾಗೆಯೇ 9ನೇ ಪ್ರಶ್ನೆ. ಆಕಾರ ಕೇಂದ್ರೀಕರಣವನ್ನು ಮುಖ್ಯ ಲಕ್ಷಣವಾಗಿ ಹೊಂದಿರುವಂತಹ ಸಂವಿಧಾನ. ಇದಕ್ಕೆ ರೈಟ್ ಆನ್ಸರ್ ಒಕ್ಕೂಟ ಸಂವಿಧಾನ. ಸೊ ಯಾವುದು ರೈಟ್ ಆನ್ಸರ್? ಒಕ್ಕೂಟ ಸಂವಿಧಾನ. 10ನೇ ಪ್ರಶ್ನೆ ಫ್ರೆಂಡ್ಸ್ ಹೀಗಿದೆ. ಸರಳ ತಿದ್ದುಪಡಿಗಳ ಮೂಲಕ ಬದಲಾವಣೆಗಳನ್ನು ತರಲು ಅನುವು ಮಾಡಿಕೊಡುವಂತಹ ಸಂವಿಧಾನ. ಏಕಾತ್ಮಕ ಸಂವಿಧಾನ, ಅನಮ್ಯ ಸಂವಿಧಾನ, ನಮ್ಯ ಸಂವಿಧಾನ ಯಾವುದೂ ಅಲ್ಲ. ರೈಟ್ ಆನ್ಸರ್ ಇಲ್ಲಿ
ನಮ್ಯ ಸಂವಿಧಾನ. ನಮ್ಯವೂ ಕೂಡ ಹೌದು ನಮ್ಮ ಸಂವಿಧಾನ, ಅನಮ್ಯವೂ ಕೂಡ ಹೌದು. ಸರಳ ತಿದ್ದುಪಡಿಗಳನ್ನು ಮಾಡ್ಕೊಳ್ಬೋದು ಈ ನಮ್ಯ ಸಂವಿಧಾನ. ನೆಕ್ಸ್ಟ್ 11ನೇ ಪ್ರಶ್ನೆ, ಆಧುನಿಕ ರಾಷ್ಟ್ರಗಳನ್ನು ಸಾಮಾನ್ಯವಾಗಿ ಏನೆಂದು ಪರಿಗಣಿಸಲಾಗುತ್ತೆ? ಪೊಲೀಸ್ ರಾಷ್ಟ್ರಗಳು, ಸರ್ವಾಧಿಕಾರಿ ರಾಷ್ಟ್ರಗಳು, ಕಲ್ಯಾಣ ರಾಷ್ಟ್ರಗಳು, ಹಾಗೆಯೇ ಯಾವುದು ಕೂಡ ಅಲ್ಲ. ಇಲ್ಲಿ ನಾವು ಆಧುನಿಕ ರಾಷ್ಟ್ರಗಳನ್ನು ನಾವು ಏನಂತೇಳಿ ಪರಿಗಣಿಸ್ಬೋದಪ್ಪ ಸಾಮಾನ್ಯವಾಗಿ ಅಂತಂದರೆ ಆಪ್ಷನ್ ನಂಬರ್ ಸಿ, ಕಲ್ಯಾಣ ರಾಷ್ಟ್ರಗಳು ಅಂತೇಳಿ ಪರಿಗಣನೆಗೆ ತಗೊಳ್ಬೋದು. ಹಾಗಾದರೆ ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ ಹೀಗಿದೆ, ರಾಷ್ಟ್ರದ ಮೂಲಭೂತ ಅಂಗಗಳನ್ನು ಸ್ಥಾಪಿಸುವುದು ಸರ್ಕಾರ, ಸಂವಿಧಾನ, ಸಂಸತ್ತು, ರಾಷ್ಟ್ರಪತಿ. ಯಾರು ಅಂತಂದರೆ ಆಪ್ಷನ್ ಬಿ, ಸಂವಿಧಾನವು ರಾಷ್ಟ್ರದ ಮೂಲಭೂತ ಅಂಗಗಳನ್ನು ಸ್ಥಾಪಿಸುತ್ತೆ. 13ನೇ ಪ್ರಶ್ನೆ, ವಿಶ್ವ ಗ್ರಾಹಕರ ಹಕ್ಕಿನ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ. ಯಾವ ದಿನ? ಮೇ 15, ಜುಲೈ 27, ಮಾರ್ಚ್ 15, ಅಕ್ಟೋಬರ್ 2. ರೈಟ್ ಆನ್ಸರ್ ಆಪ್ಷನ್ ನಂಬರ್ ಸಿ, ಮಾರ್ಚ್ 15. 14ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಮುಗಿದು ಹೋಗುವ ಸಂಪನ್ಮೂಲ ಯಾವುದು? ನೀರು, ಅರಣ್ಯ, ಚಿನ್ನ, ಮೇಲಿನ ಎಲ್ಲವೂ ಕೂಡ ಇಲ್ಲಿ ಮುಗಿದು ಹೋಗ್ತಕ್ಕಂತಹ ಸಂಪನ್ಮೂಲಗಳೇ. 15ನೇ ಪ್ರಶ್ನೆ, ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಇರ್ತಕ್ಕಂಥದ್ದು ಜಮ್ಶೆಡ್ಪುರದಲ್ಲಿ. ಈ ಟಾಟಾ ಕೈಗಾರಿಕೆ ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನೆ ಮಾಡಿದಂಥವರು ಹರಿಸೇನ ಕವಿ. ಸೊ ಈ ಹರಿಸೇನ ಕವಿ ಯಾರ ಕಾಲದಲ್ಲಿ ಬರ್ತಾನೆ ಅಂದರೆ ಸಮುದ್ರಗುಪ್ತನ ಕಾಲದಲ್ಲಿ ಬರ್ತಾನೆ. ಹಾಗೆಯೇ ಸಮುದ್ರಗುಪ್ತನು ಗುಪ್ತರಲ್ಲಿ ಬರ್ತಕ್ಕಂಥ ಒಬ್ಬ ಶ್ರೇಷ್ಠ ದೊರೆ ಅಂತೇಳಿ ಹೇಳ್ಬೋದು. ಸಾಕಷ್ಟು ದಿಗ್ವಿಜಯಗಳನ್ನು ಕೈಗೊಳ್ತಾನೆ. ಹಾಗೆಯೇ ಯಶಸ್ವಿ ರಾಜನು ಕೂಡ ಈತ ಆಗ್ತಾನೆ. 17ನೇ ಪ್ರಶ್ನೆ, ಒಂದು ದೇಶದ ಆರ್ಥಿಕಾಭಿವೃದ್ಧಿಗೆ ಅತಿ ಮುಖ್ಯವಾದ ಅಂಶ ಯಾವುದು? ಮಣ್ಣಿನ ಸಂಪನ್ಮೂಲ, ಅರಣ್ಯ ಸಂಪನ್ಮೂಲ, ಜಲ ಸಂಪನ್ಮೂಲ, ಉತ್ತಮ ಗುಣಮಟ್ಟದ ಮಾನವ ಸಂಪನ್ಮೂಲ. ನೋಡಿ, ಯಾವುದೇ ಒಂದು ದೇಶ ಆರ್ಥಿಕತೆಯಿಂದ ಅಭಿವೃದ್ಧಿಯನ್ನು ಹೊಂದಬೇಕು ಅಂದರೆ ಇಲ್ಲಿ ಉತ್ತಮ ಗುಣಮಟ್ಟದ ಮಾನವ ಸಂಪನ್ಮೂಲ ಬೇಕಾಗುತ್ತೆ. ಹ್ಯೂಮನ್ ರಿಸೋರ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಡೆವಲಪ್ ಅವರ್ ಎಕನಾಮಿಕ್ ಸಿಸ್ಟಮ್. ಓಕೆ, ದಟ್ಸ್ ವೈ ಆನ್ಸರ್ ಈಸ್ 4th. ಓಕೆ, ನೆಕ್ಸ್ಟ್ 18ನೇ ಪ್ರಶ್ನೆ, ಇಂಡಿಯಾ ಡಿವೈಡೆಡ್ ಎಂಬ ಕೃತಿಯನ್ನು ರಚಿಸಿದವರು? ರಾಜೇಂದ್ರ ಪ್ರಸಾದ್, ವಿ ಡಿ ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್, ದಾದಾಬಾಯಿ ನವರೋಜಿ ಅವರು. ಸೊ ಇದನ್ನು ರಚನೆ ಮಾಡಿದಂಥವರು, ಈ ಕೃತಿಯ ಕರ್ತೃ ಯಾರು ಅಂತಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. 19ನೇ ಪ್ರಶ್ನೆ, ಗಂಗ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು? ಗಂಗೈಕೊಂಡ ಚೋಳ, ರಾಜರಾಜ ಚೋಳ, ರಾಜೇಂದ್ರ, ಹಾಗೆಯೇ ದಡಿಗ. ದಡಿಗ ಏನು ಮಾಡ್ತಾನೆ ಅಂದರೆ ಈ ಗಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ತಲಕಾಡಿನ ಗಂಗರು ಅಂತೇಳಿ ಕರೀತಾರೆ. ಸಾಕಷ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆಯನ್ನು ನೀಡಿದಂತಹ ಒಂದು ಶ್ರೇಷ್ಠ ಸಾಮ್ರಾಜ್ಯವೂ ಕೂಡ ಇದು ಹೌದು. ಓಕೆ, 20ನೇ ಪ್ರಶ್ನೆ ನೋಡೋಣ ಫ್ರೆಂಡ್ಸ್. 20ನೇ ಪ್ರಶ್ನೆ ಹೇಗಿದೆ, ಆಡಳಿತದಲ್ಲಿ ಅಠಾರ ಕಚೇರಿ ವ್ಯವಸ್ಥೆಯನ್ನು ಜಾರಿಗೆ ತಂದಂತಹ ಮೈಸೂರಿನ ದೊರೆ ಯಾರು? ರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್, ದೊಡ್ಡದೇವರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ, ಚಿಕ್ಕದೇವರಾಜ ಒಡೆಯರ್. ಅಠಾರ ಕಚೇರಿ ಅಂದರೆ ಗೊತ್ತು, 8 ಕಚೇರಿಗಳನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಯನ್ನು ಇವ್ರ ಕಾಲದಲ್ಲಿ ಜಾರಿಗೆ ತರ್ತಾರೆ. 21ನೇ ಪ್ರಶ್ನೆ, ಭಾರತೀಯ ವಾಯುದಳದ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ನೋಡಿ, ಅಕ್ಟೋಬರ್ 9, 7, 8, 10. ಸೊ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಸಿ, ಅಕ್ಟೋಬರ್ 8. ಹಾಗೆಯೇ 22ನೇ ಪ್ರಶ್ನೆ, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿಯನ್ನು ಆರಂಭಿಸಲಾಯಿತು? 4ನೇ ಪಂಚವಾರ್ಷಿಕ ಯೋಜನೆ, 5ನೇ ಪಂಚವಾರ್ಷಿಕ ಯೋಜನೆ, 2ನೇ ಪಂಚವಾರ್ಷಿಕ ಯೋಜನೆ, ಇವುಗಳಲ್ಲಿ ಯಾವುದು ಕೂಡ ಅಲ್ಲ. ಸೊ ನೋಡಿ, ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿ ಬರುತ್ತೆ. ಈ ಒಂದು ಸ್ಕೀಮನ್ನು ತಂದು ಡಾಕ್ಟರ್ ಸ್ವಾಮಿನಾಥನ್ ರವರು ಇದರ ಹರಿಕಾರ ಅಂತೇಳಿ ಹೇಳ್ಬೋದು, ಹಸಿರು ಕ್ರಾಂತಿಯ ಹರಿಕಾರ. ಇದನ್ನು 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತರ್ತಾರೆ. ಸೊ ಇದರ ಒಂದು ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದರೆ ಹಸಿರು ಕ್ರಾಂತಿ ಅಂದರೆ ಕೃಷಿ ಉತ್ಪನ್ನಗಳಲ್ಲಿ ಹೆಚ್ಚಳವನ್ನು ಮಾಡೋದು, ಹೆಚ್ಚು ಕೃಷಿ ಉತ್ಪನ್ನಗಳನ್ನು ಬೆಳೆಯೋದು. ಸೊ ಇದರ ಒಂದು ಮುಖ್ಯ ತಾತ್ಪರ್ಯ ಆಗಿದೆ, ಕೃಷಿ ಉತ್ಪನ್ನಗಳ ಹೆಚ್ಚಳ. ನೆಕ್ಸ್ಟ್ 23ನೇ ಪ್ರಶ್ನೆ, ಹಳ್ಳಿಗಳ ಅಭಿವೃದ್ಧಿ ಬಗ್ಗೆ ಪ್ರತಿಪಾದಿಸಿದವರು? ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ, ಹಾಗೆಯೇ ರಾಜೀವ್ ಗಾಂಧಿ. ನೋಡಿ, ಹಳ್ಳಿಗಳ ಬಗ್ಗೆ ಅತೀವವಾದಂತಹ ಒಂದು ಗೌರವವನ್ನು ಇಟ್ಕೊಂಡವರು ಮಹಾತ್ಮ ಗಾಂಧೀಜಿಯವರು. ಹಾಗೆಯೇ ಅವುಗಳ ಅಭಿವೃದ್ಧಿನೂ ಕೂಡ ಆಗಬೇಕು ಅಂತೇಳಿ ಪ್ರತಿಪಾದನೆಯನ್ನು ಕೂಡ ಮಾಡ್ತಾರೆ. 24ನೇ ಪ್ರಶ್ನೆ,
ಭಾರತದ ಯಾವ ರಾಜ್ಯ ಶ್ರೀಮಂತ ರಾಜ್ಯವಾಗಿದೆ? 24ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಮಹಾರಾಷ್ಟ್ರ. 25ನೇ ಪ್ರಶ್ನೆ, ಭಾರತದಲ್ಲಿ ಆಹಾರ ನಿಗಮ ಪ್ರಾರಂಭವಾಗಿದ್ದು ಯಾವಾಗ? 1965, 1964, 1966, 1967. ರೈಟ್ ಆನ್ಸರ್ 1965ರಲ್ಲಿ ಭಾರತದಲ್ಲಿ ಆಹಾರ ನಿಗಮ ಸಂಸ್ಥೆ ಪ್ರಾರಂಭವಾಗುತ್ತೆ. ಸೊ ಇದರ ಮುಖ್ಯ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಡ ಆಹಾರವನ್ನು ಒದಗಿಸ್ತಕ್ಕಂಥದ್ದು. ಹಾಗೆಯೇ 26ನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯ, ಹಣದ ಮಾರುಕಟ್ಟೆ ಎಂದರೇನು? ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ. ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಮಾರುಕಟ್ಟೆ, ಸಾಲವನ್ನು ನೀಡುವ ಮಾರುಕಟ್ಟೆ, ಹಾಗೆಯೇ ಹಣವನ್ನು ಮಾರುವ ಮತ್ತು ಕೊಳ್ಳುವ ಮಾರುಕಟ್ಟೆ, ಇವುಗಳಲ್ಲಿ ಯಾವುದು ಅಲ್ಲ? ಸೊ ರೈಟ್ ಆನ್ಸರ್ ಯಾವುದಿಲ್ಲಿ ಅಂದರೆ ಆಪ್ಷನ್ 3, ಹಣವನ್ನು ಮಾರುವ ಮತ್ತು ಕೊಳ್ಳುವಂತಹ ಮಾರುಕಟ್ಟೆಯನ್ನು ಹಣದ ಮಾರುಕಟ್ಟೆ ಅಂತೇಳಿ ಕರೆಯಲಾಗುತ್ತೆ. 27ನೇ ಪ್ರಶ್ನೆ, ವಾಯುಗೋಳದಲ್ಲಿ ಲಭ್ಯವಿರುವ ಅನಿಲವು ಸೂರ್ಯನ ಬೆಳಕಿನಿಂದ ನೇರಳಾತೀತ ವಲಯವನ್ನು ಶೋಧಿಸುತ್ತದೆ ಮತ್ತು ಜೀವಿಗಳ ಮೇಲೆ ಉಂಟು ಮಾಡ್ತಕ್ಕಂಥ ವಿಕಿರಣ ಹಾನಿಯ ವಿರುದ್ಧವಾಗಿ ಪರಿಣಾಮಕಾರಿಯಾದಂತಹ ಕವಚವನ್ನು ಒದಗಿಸ್ಕೊಡುತ್ತೆ. ಹಾಗಾದರೆ ಅಂತಹ ಪರಿಣಾಮಕಾರಿಯಾದಂಥ ಕವಚ ಯಾವುದು ಅಂತ ಕೇಳಿದ್ದಾರೆ. ಪ್ರಶ್ನೆ ಅರ್ಥ ಆಯ್ತಿದ್ದು. ನಾವೀಗ ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ಸ್ಗಳು ನೋಡಿ ಹೇಗಿದೆ: ಹೀಲಿಯಂ, ಓಝೋನ್, ಆಮ್ಲಜನಕ, ಮೀಥೇನ್. ಇಲ್ಲಿ ರೈಟ್ ಆನ್ಸರ್ ಯಾವುದು ಹಾಗಿದ್ರೆ ಅಂದರೆ ಓಝೋನ್ ಪದರ ನಮ್ಮನ್ನು ಸೂರ್ಯನ ನೇರಳಾತೀತ ಕಿರಣದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೆ. ಸೊ ಚರ್ಮದ ಕಾಯಿಲೆಗಳು ಬರುತ್ತೆ. ನೇರಳಾತೀತ ಕಿರಣಗಳನ್ನು ನಮ್ಮ ಮೈ ಮೇಲೆ ಬಿದ್ದಾಗ ಚರ್ಮದ ಕಾಯಿಲೆಗಳು, ಕ್ಯಾನ್ಸರ್ನಂಥ ಕಾಯಿಲೆಗಳನ್ನ ಎದುರಿಸಬೇಕಾಗುತ್ತೆ. ಸೊ ಅವೆಲ್ಲವನ್ನು ತಡೆದಿರ್ತಕ್ಕಂಥದ್ದು ಈ ಓಝೋನ್ ಪದರ. 28ನೇ ಪ್ರಶ್ನೆ, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ಅಪವರ್ತನ ಆಧಾರದ ಮೇಲೆ ತೆಗೆದುಹಾಕುವುದು ಇವರಿಂದ ವಿಚಾರಣೆಯ ನಂತರ. ಯಾರಿಂದ? ರಾಷ್ಟ್ರಪತಿಗಳು ನೇಮಕ ಮಾಡಿದ ಸಮಿತಿ, ಭಾರತದ ಸರ್ವೋಚ್ಚ ನ್ಯಾಯಾಲಯ, ಭಾರತದ ಉಚ್ಚ ನ್ಯಾಯಾಲಯ, ರಾಜ್ಯದ ರಾಜ್ಯಪಾಲರು ನೇಮಿಸಿದಂತಹ ಸಮಿತಿ. ಸೊ ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ ನಂಬರ್ 3 ಇದೆ ನೋಡಿ. ಭಾರತದ ಉಚ್ಚ ನ್ಯಾಯಾಲಯವು ಇಲ್ಲಿ ವಿಚಾರಣೆ ಆದ ನಂತರ ಏನು ಮಾಡ್ತಾರೆ ಅಂದರೆ ಅಪವರ್ತನದ ಆಧಾರದ ಮೇಲೆ ಆಯೋಗದ ಸದಸ್ಯರನ್ನು ಏನು ಮಾಡ್ತಾರೆ? ತೆಗೆದು ಹಾಕ್ತಾರೆ. ನೆಕ್ಸ್ಟ್ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. 29ನೇ ಪ್ರಶ್ನೆ, 1875ರಲ್ಲಿ ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜು ಮೊಹಮ್ಮದ್ ಸ್ಥಾಪಿಸಿದಂತಹ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆಯಾದದ್ದು ಎಲ್ಲಿ? ಕಲ್ಕತ್ತಾ, ಅಲಿಗಢ್, ಹಾಗೆಯೇ ದೆಹಲಿ, ಆಗ್ರಾ. ಮೊಹಮ್ಮದನ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಇದು, ಬೈ ಮಿಸ್ಟೇಕ್ ಆಯಿತು. ಸೊ ಇದು ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತಂದರೆ ಆಪ್ಷನ್ ನಂಬರ್ 2 ಅಲಿಗಢ್. ಓಕೆ. ಈ 30ನೇ ಪ್ರಶ್ನೆ, ರಾಬರ್ಟ್ ಕ್ಲೈವ್ ಹೊಸದಾಗಿ ಸ್ವಾಧೀನಪಡಿಸಿಕೊಂಡ ಬಂಗಾಳದ ಪ್ರಾಂತ್ಯಗಳ ಸಾಮಾನ್ಯ ಸಮೀಕ್ಷೆಯನ್ನು ವಹಿಸಿಕೊಂಡಿದ್ದು ಯಾವುದು? ವಿಲಿಯಂ ಲೆಂಟಾನ್, ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್, ಕೊಲಿನ್ ಮೆಕೆಂಜಿ, ಜೇಮ್ಸ್ ರನೆಲ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ರೈಟ್ ಆನ್ಸರ್ ಜೇಮ್ಸ್ ರನೆಲ್ಲಿ. ಹಾಗೆಯೇ 31ನೇ ಪ್ರಶ್ನೆ, ಕಿತಾಬ್ ಎ ನವರಸ್ ಎಂಬ ಸಂಗೀತ ಗ್ರಂಥದ ಕರ್ತೃ ಯಾರು? ಸೊ ಈ ಕಿತಾಬ್ ಎ ನವರಸ್ ಎಂಬ ಗ್ರಂಥವನ್ನು ರಚನೆ ಮಾಡಿದವನು ಬಹುಮನಿ ಸುಲ್ತಾನ ಆದಿಲ್ ಶಾ ಬರ್ತಾನೆ. ಸೊ ಇಬ್ರಾಹಿಂ ಆದಿಲ್ ಶಾ, 2ನೇ ಇಬ್ರಾಹಿಂ ಆದಿಲ್ ಶಾ ಈ ಒಂದು ಕೃತಿಯನ್ನು ರಚನೆ ಮಾಡ್ತಾನೆ. 32ನೇ ಪ್ರಶ್ನೆ, ಸಂವಿಧಾನದ ಯಾವ ಕಲಮಿನ ಪ್ರಕಾರ ಅಸ್ಪೃಶ್ಯತೆಯನ್ನು ಸರ್ಕಾರವು ನಿಷೇಧಿಸಿದೆ? ಯಾವ ಕಲಮು? ಆಪ್ಷನ್ ನಂಬರ್ 2 ಇದೆ ನೋಡಿ. 17ನೇ ಕಲಮಿನ ಪ್ರಕಾರ ಅಸ್ಪೃಶ್ಯತೆಯನ್ನು ನಿವಾರಿಸಿದೆ ಅಥವಾ ನಿಷೇಧಿಸಿದೆ. 33ನೇ ಪ್ರಶ್ನೆ, ರಾಷ್ಟ್ರೀಯ ಹಡಗು ವಿನ್ಯಾಸ ಹಾಗೂ ಸಂಶೋಧನಾ ಕೇಂದ್ರ ಇರ್ತಕ್ಕಂಥದ್ದು ವಿಶಾಖಪಟ್ಟಣದಲ್ಲಿ. 34ನೇ ಪ್ರಶ್ನೆ, ಮಂತ್ರಿಮಂಡಲದ ಸದಸ್ಯರು ತಮ್ಮ ಹುದ್ದೆಯಲ್ಲಿ ರಾಜ್ಯ ಶಾಸನ ಸಭೆಯ ಸದಸ್ಯರು ಆಗಿಲ್ಲದಿದ್ದರೂ ಕೂಡ ಇರಬಹುದಾದ ಗರಿಷ್ಠ ಅವಧಿ ಎಷ್ಟು ತಿಂಗಳು ಇರ್ಬೋದು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಆಪ್ಷನ್ ನಂಬರ್ 2 ಸುಮಾರು ಅವರಿಗೆ 6 ತಿಂಗಳ ಒಂದು ಗರಿಷ್ಠ ಅವಧಿ ಇರುತ್ತೆ. 35ನೇ ಪ್ರಶ್ನೆ, ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಪ್ರಾರಂಭಿಸಿದಂತಹ ಮೊದಲ ದೇಶ? ಪೋರ್ಚುಗಲ್, ಹಾಲೆಂಡ್, ಫ್ರಾನ್ಸ್, ಇಂಗ್ಲೆಂಡ್. ಸೊ ರೈಟ್ ಆನ್ಸರ್ ಪೋರ್ಚುಗೀಸರು ಮೊದಲನೇ ಬಾರಿಗೆ ಭಾರತಕ್ಕೆ ಬರ್ತಾರೆ. ಅವರಿಂದ ಆರಂಭ ಆಗುತ್ತೆ ವಿದೇಶಿಯರ ಒಂದು ವ್ಯಾಪಾರ.
ಹಾಗೆಯೇ 36ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರ್ತಕ್ಕಂತಹ 4 ಮುಖ್ಯ ಲಕ್ಷಣಗಳು ಅಂದರೆ ಕ್ರಮವಾಗಿ ಹೇಳಬೇಕಾಗುತ್ತೆ ಇಲ್ಲಿ. ಸೊ ಯಾವುದು ಬರುತ್ತೆ? ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ, ನ್ಯಾಯ. ಓಕೆ, ಹೀಗೆ. ಸೊ ಫ್ರೆಂಡ್ಸ್, ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ ನಂಬರ್ 2. ಓಕೆ. ಹಾಗೆಯೇ 37ನೇ ಪ್ರಶ್ನೆ, ಚಿಕ್ಕದೇವರಾಜ ಒಡೆಯರ ಆಸ್ಥಾನದಲ್ಲಿದ್ದಂತಹ ಕವಯಿತ್ರಿ ಸಂಚಿ ಹೊನ್ನಮ್ಮಳಾಗಿರ್ತಾಳೆ. 38ನೇ ಪ್ರಶ್ನೆ, 3ನೇ ಪಾಣಿಪತ್ ಕದನದಲ್ಲಿ ಮರಾಠರನ್ನು ಸೋಲಿಸಿದಂಥವರು ಅಫ್ಘನ್ನರು. ಹಾಗೆಯೇ ಫ್ರೆಂಡ್ಸ್, ಮೊಘಲರು ಇದು ಅಫ್ಘನ್ನರಿದ್ದಾರಲ್ಲ, ಸೊ ಇವ್ರೇನು ಮಾಡ್ತಾರೆ ಅಂದರೆ ಮರಾಠರೊಂದಿಗೆ ಯುದ್ಧವನ್ನು ಮಾಡಿ ಈ 3ನೇ ಪಾಣಿಪತ್ ಕದನದಲ್ಲಿ ಜಯಶಾಲರಾಗ್ತಾರೆ. ಅಷ್ಟೇ ಅಲ್ಲ, ಇವರ ಸೈನಿಕರು ಪಾಣಿಪತ್ ನಗರವನ್ನು ಪ್ರವೇಶಿಸಿ ಅಲ್ಲಿ ಸಿಕ್ಕಂತಹ ಮರಾಠಿ ಸೈನಿಕರನ್ನು ಕೊಂದು ಹಾಕ್ತಾರೆ. ಪ್ರತಿಭಟನೆ ತೋರಿದಂಥ ನಾಗರಿಕರಿಗೂ ಕೂಡ ಅವರು ಸುಮ್ಮನೆ ಬಿಡೋದಿಲ್ಲ. ಸುಮಾರು 10,000 ಸೈನಿಕರು ಹಾಗೆಯೇ ಸಾಮಾನ್ಯ ಜನರ ಒಂದು ಜೀವವು ಕೂಡ ಇಲ್ಲಿ ಪ್ರಾಣಹಾನಿ ಆಗುತ್ತೆ. ಸೊ ಇಷ್ಟೆಲ್ಲ ಘೋರವಾದಂಥ ಯುದ್ಧ ಆಗುತ್ತೆ ಈ 3ನೇ ಪಾಣಿಪತ್ ಕದನದಲ್ಲಿ. ಎಸ್, ಹಾಗಿದ್ರೆ ಈಗ 39ನೇ ಪ್ರಶ್ನೆ, ಸೌಮ್ಯ ಉಗ್ರಗಾಮಿಗಳು ಅಂತೇಳಿ ಕರಿತೀವಲ್ಲ, ಇವರು ಹೋರಾಟದ ಸಮಯದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಒಬ್ಬರು ಸೌಮ್ಯ ಉಗ್ರಗಾಮಿಗಳಲ್ಲಿ. ಹಾಗಿದ್ರೆ ಅವ್ರು ಯಾರು ನೋಡಿ? ರಾಸ್ ಬಿಹಾರಿ ಘೋಷ್ರವರು ಈ ಸೌಮ್ಯ ಉಗ್ರಗಾಮಿಗಳಾಗಿದ್ದರು, ಅಂದರೆ ಮಂದಗಾಮಿಗಳು ಅಂತೇಳಿ ಹೇಳ್ತೀವಿ. ಸೊ ಇವರು ಹೋರಾಟದ ಸಮಯದಲ್ಲಿ, ಸ್ವತಂತ್ರ ಹೋರಾಟದ ಸಮಯದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಂಡಿದ್ರು. 40ನೇ ಪ್ರಶ್ನೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ದರು? ಸೊ ಭಾರತದ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ದರು ಅಂದರೆ ವಾರನ್ ಹೇಸ್ಟಿಂಗ್. 41ನೇ ಪ್ರಶ್ನೆ, ಮೆಸೊಪೊಟಮಿಯಾ ಎಂಬುದು ಇದರ ಹಳೆಯ ಹೆಸರು. ಇರಾನ್, ಇರಾಕ್, ತುರ್ಕಿ, ಈಜಿಪ್ಟ್. ಈ ಮೆಸೊಪೊಟಮಿಯಾ ಅಂತಕ್ಕಂಥದ್ದು ಇರಾಕ್ನ ಹಳೆಯ ಹೆಸರು. ಹಾಗೆಯೇ 42ನೇ ಪ್ರಶ್ನೆ, ಭಾರತದ ಉದ್ದವಾದ ಅಣೆಕಟ್ಟು ಯಾವುದು? ಭಾಕ್ರಾ ಅಣೆಕಟ್ಟು, ನಾಗಾರ್ಜುನ ಸಾಗರ ಅಣೆಕಟ್ಟು, ಹಿರಾಕುಡ್ ಅಣೆಕಟ್ಟು, ಕೋಸಿ ಅಣೆಕಟ್ಟು. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು ಅಂದರೆ ಹಿರಾಕುಡ್ ಅಣೆಕಟ್ಟು. 43ನೇ ಪ್ರಶ್ನೆ, ಅಲಿಪ್ತ ಚಳುವಳಿ ಆಗುತ್ತೆ. ಸೊ ಈ ಅಲಿಪ್ತ ಚಳುವಳಿಯ ಮೊದಲ ಶೃಂಗಸಭೆ ಎಲ್ಲಿ ನಡೆಯುತ್ತೆ? ಬೆಲ್ಗ್ರೇಡ್ನಲ್ಲಿ ನಡೆಯುತ್ತೆ. ಹಾಗೆ 44ನೇ ಪ್ರಶ್ನೆ, ಈಸ್ಟ್ ಇಂಡಿಯಾ ಕಂಪನಿ ಆರಂಭವಾಗಿದ್ದು 1600ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ಇಲ್ಲಿ 45ನೇ ಪ್ರಶ್ನೆ ಏನಿದೆ ನೋಡಿ, ಯಾವ ಸನ್ನದು ಪ್ರಾಂತ್ಯಗಳ ಬ್ರಿಟಿಷ್ ಗವರ್ನರ್ಗಳಿಗೆ ಹಾಗೆಯೇ ಬ್ರಿಟಿಷ್ ಕಾನೂನುಗಳಂತೆ ನಿಶ್ಚಿತವಾದ ಕಾನೂನುಗಳನ್ನು, ನಿಯಮಗಳನ್ನು, ಕಟ್ಟಳೆಗಳನ್ನು ರಚಿಸ್ತಕ್ಕಂತಹ ಒಂದು ಆಕಾರವನ್ನು ಕೊಡುತ್ತೆ? ಯಾವ ಸನ್ನದ್ದು ಕೊಡುತ್ತೆ? ಎಸ್, ಇಲ್ಲಿ ಆಪ್ಷನ್ಸ್ ನೋಡಿ, 1600ರ ಸನ್ನದ್ದು, 1683ರ ಸನ್ನದ್ದು, 1677ರ ಸನ್ನದ್ದು, ಹಾಗೆಯೇ 1726ರ ಸನ್ನದ್ದು. ಸೊ ಯಾವ ಸನ್ನದ್ದು ಅಂದರೆ 1726ರ ಸನ್ನದ್ದು ಅನುಮತಿಯನ್ನು ಕೊಡುತ್ತೆ. ಯಾವ ಕದನವು ಬಂಗಾಳದಲ್ಲಿ ಬ್ರಿಟಿಷ್ ಆಡಳಿತಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ? ಮತ್ಯಾವುದು ಅಲ್ಲ, ಪ್ಲಾಸಿ ಕದನ. ನೆಕ್ಸ್ಟ್ 47ನೇ ಪ್ರಶ್ನೆ, ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್. ಆತ ಗವರ್ನರ್ ಜನರಲ್ ಆಗಿರ್ತಾನೆ. ಸೊ ಆ ಸಂದರ್ಭದಲ್ಲಿ ದ್ವಿಮುಖ ಸರ್ಕಾರವನ್ನು ಜಾರಿಗೆ ತರ್ತಾನೆ, ಎರಡೆರಡು ಸರ್ಕಾರಗಳು. 48ನೇ ಪ್ರಶ್ನೆ, ಭಾರತದ ಸಾಂವಿಧಾನಿಕ ಇತಿಹಾಸದಲ್ಲಿ ಮೊದಲ ಲಿಖಿತ ದಾಖಲೆ ಯಾವುದು? ಪಿಟ್ಸ್ ಇಂಡಿಯಾ ಕಾಯ್ದೆ 1784, ರೆಗ್ಯುಲೇಟಿಂಗ್ ಕಾಯ್ದೆ 1773, ಚಾರ್ಟರ್ ಕಾಯ್ದೆ 1793, ಹಾಗೆಯೇ ಚಾರ್ಟರ್ ಕಾಯ್ದೆ 1813. ಸೊ ರೈಟ್ ಆನ್ಸರ್ ಇಲ್ಲಿ ಆಪ್ಷನ್ ಬಿ, ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. ಎಸ್, 49ನೇ ಪ್ರಶ್ನೆ, ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರಾಗಿದ್ದರು? ವಾರ್ನ್ ಹೇಸ್ಟಿಂಗ್ಸ್, ಲಾರ್ಡ್ ಹೇಸ್ಟಿಂಗ್ಸ್, ಹಾಗೆಯೇ ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಕಬ್ಬನ್. ನೋಡೋಣ ಆಗಿದ್ದರೆ. ಸೊ ಯಾರಾಗಿದ್ದರು ಅಂತಂದರೆ ಆಪ್ಷನ್ ನಂಬರ್ ಫಸ್ಟ್ ವಾರ್ನ್ ಹೇಸ್ಟಿಂಗ್ಸ್ ಆಗಿದ್ದ. ಹಾಗೆಯೇ 50ನೇ ಪ್ರಶ್ನೆ, ಯಾವ ಕಾಯ್ದೆಯು ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ರಚನೆ ಮಾಡುತ್ತೆ? ಯಾವ ಕಾಯ್ದೆ ಮುಖಾಂತರ ಆಗುತ್ತೆ ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಹೇಳಿದ್ವಲ್ಲ, 1773ರಲ್ಲಿ ಈ ಕಾಯ್ದೆ ಆಯೋಗ ಬರುತ್ತೆ. ಸೊ ಈ ಆಯೋಗದ ಮುಖಾಂತರ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದರ ಶಿಫಾರಸಿನ ಮೇಲೆ ಸರ್ವೋಚ್ಚ ನ್ಯಾಯಾಲಯವನ್ನು ರಚಿಸಲಾಗುತ್ತೆ. ಹಾಗಿದ್ರೆ ಫ್ರೆಂಡ್ಸ್, ಇಲ್ಲಿವರೆಗೆ ಮೆಕ್ಕೆಜೋಳದಲ್ಲಿ ಟರಾನ್ಸ್ಪೋಸಾನ್ಸ್ ಅಂದರೆ ನೆಗೆಯುವ ವಂಶವಾಹಿಗಳು ಅಂತೇಳಿ ಕಂಡುಬರ್ತವೆ. ಇದು ಇರೋದನ್ನು ಕಂಡುಹಿಡಿದವರು ಯಾರು? ಹುಗೋ ವ್ರೈ, ಬರ್ಬರ್ ಮ್ಯಾಕ್ ಕ್ಲಿಂಟಾಕ್, ವಾಟ್ಸನ್ ಹಾಗೂ ಕ್ರಿಕ್ರವರು, ಜಾನ್ ಗ್ರೆಗರ್ ಮೆಂಡಲ್. ಸೊ ಇದನ್ನು ಕಂಡುಹಿಡಿದವ್ರು ಯಾರು ಅಂತಂದರೆ ಆಪ್ಷನ್
ಟು ಬರ್ಬರ್ ಮ್ಯಾಕ್ ಕ್ಲಿಂಟಾಕ್ ರವರು ಮೆಕ್ಕೆಜೋಳದಲ್ಲಿ ಟರಾನ್ಸ್ ಪೋಸಾನ್ಸ್ ಇದೆ ಅಂತೇಳ್ಬಿಟ್ಟು ಕಂಡುಹಿಡಿತಾರೆ. ಹಾಗೆಯೇ ಎರಡನೇ ಪ್ರಶ್ನೆ, ಇವುಗಳಲ್ಲಿ ಮೊಟ್ಟೆ ಇಡುವ ಸಸ್ತನಿ ಯಾವುದು? ಶ್ರೂ, ಬಾವಲಿ, ಎಕಿಡ್ನ, ತಿಮಿಂಗಿಲ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಎಕಿಡ್ನ. ಹಾಗೆಯೇ ಮೂರನೇ ಪ್ರಶ್ನೆ, ಆರ್ಕಿಯಾಪ್ಟೆರಿಕ್ಸ್ ಈ ಕೆಳಕಂಡವುಗಳ ನಡುವಿನ ಸಂಪರ್ಕ ಕೊಂಡಿಗೆ ಆಧಾರವಾಗಿದೆ. ಇವು ಉಭಯವಾಸಿಗಳು ಅಥವಾ ಉಭಯವಾದಿಗಳು ಮತ್ತು ಉರಗಗಳು ಮತ್ತು ಸಸ್ತನಿಗಳು, ಪಕ್ಷಿಗಳು ಮತ್ತು ಸಸ್ತನಿಗಳು, ಉರಗಗಳು ಮತ್ತು ಪಕ್ಷಿಗಳು ಯಾವುದರ ನಡುವೆ ಸಂಪರ್ಕ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ಆರ್ಕಿಯಾಪ್ಟೆರಿಕ್ಸ್ ಅಂತೇಳಿ. ಸೊ ಇದು ಯಾವುದರ ನಡುವೆ ಇದೆ ಅಂತಂದರೆ ಆಪ್ಷನ್ 4 ಉರಗಗಳು ಮತ್ತು ಪಕ್ಷಿಗಳ ನಡುವಿನ ಸಂಪರ್ಕ ಕೊಂಡಿಯಂತೆ ಆಧಾರವಾಗಿದೆ. 4ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಚರ್ಮದ ಕಾರ್ಯವನ್ನು ಕುರಿತ ಸರಿಯಾದ ವಿವರಣೆ ಯಾವುದು? ರಕ್ಷಣೆ ಮಾತ್ರ ಇದರ ಕಾರ್ಯನ, ಅಥವಾ ಇದು ದೇಹಕ್ಕೆ ಒಂದು ಆಕಾರ ನೀಡುತ್ತದೆ, ಇದು ದೇಹದಿಂದ ನೀರಿನ ಅಂಶ ನಷ್ಟವಾಗದಂತೆ ನೋಡಿಕೊಳ್ಳುತ್ತದೆ, ಸಂವೇದನೆ ತಡೆಗಟ್ಟುವಿಕೆ ಮತ್ತು ಶಾಖ ನಿಯಂತ್ರಣಗಳು ಕೂಡ ಇದರ ಕಾರ್ಯ. ಸೊ ಯಾವುದಿಲ್ಲಿ ಹಾಗಾದರೆ ರೈಟ್ ಆನ್ಸರ್? ನೋಡಿ, 4ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಏನಿದೆ ಅಂದರೆ ಇದು ದೇಹದಿಂದ ನೀರಿನ ಅಂಶ ನಷ್ಟವಾಗದಂತೆ ನೋಡ್ಕೊಳ್ತಕ್ಕಂಥದ್ದು ಚರ್ಮ. ಓಕೆ. 5ನೇ ಪ್ರಶ್ನೆ, ವಂಶವಾಹಿಗಳು ಅಂತೇಳಿ ತಮಗೆಲ್ಲ ಗೊತ್ತು. ಇವೇನಿವು ಪ್ರೋಟೀನ್ ಸಂಶ್ಲೇಷಣೆಯನ್ನು ನಿಯಂತ್ರಿಸುತ್ತವೆಯೇ ಹೊರತು ಅನುವಂಶಿಕತೆಯನ್ನಲ್ಲ. ಪ್ರೋಟೀನ್ ಸಂಶ್ಲೇಷಣೆ ಮತ್ತು ಅನುವಂಶಿಕತೆಯನ್ನು ನಿಯಂತ್ರಿಸುತ್ತವೆ. ಅನುವಂಶಿಕತೆಯನ್ನು ನಿಯಂತ್ರಿಸುತ್ತವೆಯೇ ಹೊರತು ಪ್ರೋಟೀನ್ ಸಂಶ್ಲೇಷಣೆಯನ್ನಲ್ಲ. ಕೆಲವು ಕಿಣಗಳ ಜೀವ ರಾಸಾಯನಿಕ ಕ್ರಿಯೆಯನ್ನು ನಿಯಂತ್ರಿಸುತ್ತವೆ. ಈ ವಂಶವಾಹಿಗಳ ಕಾರ್ಯ ಏನು ಅಂತ ಇಲ್ಲಿ ಸ್ಪಷ್ಟವಾಗಿ ಕೇಳಿದ್ದಾರೆ. ಹಾಗಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಇದೆ ನೋಡಿ. ಪ್ರೋಟೀನನ್ನು ಸಂಶ್ಲೇಷಣೆ ಮಾಡೋದು ಹಾಗೆಯೇ ಅನುವಂಶಿಕತೆಯನ್ನು ನಿಯಂತ್ರಿಸ್ತಕ್ಕಂಥ ಕಾರ್ಯಗಳು ಈ ವಂಶವಾಹಿಗಳು ನೆರವೇರಿಸ್ತವೆ. 6ನೇ ಪ್ರಶ್ನೆ ನೋಡಿ, ಕೊಳಚೆ ನೀರಿನಲ್ಲಿ ಸುಲಭವಾಗಿ ಕೊಳೆಯುವಂಥ ಸಾವಯವ ಪದಾರ್ಥಗಳಿರುತ್ತೆ, ತಮಗೆಲ್ಲ ಗೊತ್ತು. ಈ ನೀರಿನ ತಾಣಗಳಲ್ಲಿ ಅಂದರೆ ಸರೋವರ, ಬಾವಿ ಇತ್ಯಾದಿಗಳಲ್ಲಿ ಅತಿಯಾದ ಪ್ರಮಾಣದ ಕೊಳಚೆ ಸೇರಿದಾಗ ಮೀನುಗಳಲ್ಲಿ ಏನಾಗುತ್ತೆ? ಸತ್ತೋಗ್ತವೆ. ಇದಕ್ಕೆ ಕಾರಣ ಏನು? ನಿಮ್ಮ ಆಪ್ಷನ್ಸ್ಗಳು ಹೀಗಿದ್ದಾವೆ. ಕೊಳಚೆಯಲ್ಲಿರುವ ಬ್ಯಾಕ್ಟೀರಿಯಾ ರೋಗಕಾರಕಗಳು ಮೀನುಗಳನ್ನು ಕೊಲ್ಲುತ್ತವೆ. ಕೊಳಚೆಯಲ್ಲಿರುವ ಬ್ಯಾಕ್ಟೀರಿಯಾಗಳು ಮೀನುಗಳನ್ನು ಕೊಳೆಯಿಸುತ್ತವೆ. ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಬ್ಯಾಕ್ಟೀರಿಯಾಗಳು ಬಳಸಿಬಿಡುವುದರಿಂದ ಮೀನುಗಳು ಉಸಿರುಕಟ್ಟಿ ಸಾಯುತ್ತವೆ. ಕೊಳಚೆಯಲ್ಲಿರ್ತಕ್ಕಂಥ ಭಾರಲೋಹಗಳು ಮೀನಿಗೆ ವಿಷಕಾರಕವಾಗಿದೆ. ಹಾಗಾದರೆ ಯಾವುದಕ್ಕೋಸ್ಕರ ಅಲ್ಲಿ ಮೀನುಗಳು ಸಾಯ್ತವೆ ಕೊಳಚೆ ನೀರಿನಲ್ಲಿ? ನೋಡಿ, ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಇದೆ ನೋಡಿ. ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಬ್ಯಾಕ್ಟೀರಿಯಾಗಳು ಬಳಸಿ ಬಿಡೋದ್ರಿಂದ ಏನಾಗುತ್ತೆ? ಅಲ್ಲಿ ಮೀನಿಗೆ ಸರಿಯಾದಂಥ ಆಮ್ಲಜನಕ ದೊರಕದೇ ಇರ್ತಕ್ಕಂಥ ಕಾರಣ ಉಸಿರುಕಟ್ಟಿಯಲ್ಲಿ ಸಾಯ್ತಾವೆ. 7ನೇ ಪ್ರಶ್ನೆ, ಕೆಳಗಿನ ಯಾವ ವಿವರಣೆ ಸರಿಯಲ್ಲ? ಸಸ್ಯಗಳು ಸದಾಕಾಲವೂ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತಾ ಇರ್ತವೆ. ಸಸ್ಯಗಳು ರಾತ್ರಿಯ ಹೊತ್ತು ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಸುತ್ತವೆ, ಹಗಲಿನಲ್ಲಿ ಉಸಿರಾಟ ನಡೆಸುತ್ತವೆ. ಆಪ್ಷನ್ 3, ಸಸ್ಯಗಳು ಹಗಲಿನಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆಸುತ್ತವೆ ಮತ್ತು ಎಲ್ಲ ಸಮಯದಲ್ಲೂ ಉಸಿರಾಟ ಮಾಡುತ್ತವೆ. ಸಸ್ಯಗಳು ದ್ಯುತಿಸಂಶ್ಲೇಷಣಾ ಕ್ರಿಯೆ ಮತ್ತು ಉಸಿರಾಟವನ್ನು ಎಲ್ಲ ಸಮಯದಲ್ಲಿ ಮಾಡುತ್ತವೆ. ಸೊ ಹಾಗಾದರೆ ಯಾವುದು ಸರಿಯಾದಂತಹ ವಿವರಣೆ ಅಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಒನ್ ಈಸ್ ಆಪ್ಷನ್ 3. ಸಸ್ಯಗಳು ಹಗಲಿನಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತವೆ ಮತ್ತು ಎಲ್ಲ ಸಮಯದಲ್ಲಿ ಉಸಿರಾಟವನ್ನು ಮಾಡುತ್ತವೆ. 8ನೇ ಪ್ರಶ್ನೆ, ಕೃಷಿ ಭೂಮಿಯಿಂದ ಅಧಿಕ ಪ್ರಮಾಣದ ಸಾರಜನಕವು ಕೆರೆ ಮತ್ತು ಇತರ ನೀರಿನ ತಾಣಗಳಿಗೆ ಬಿಡುಗಡೆಯಾಗುವುದರಿಂದ ಅಲ್ಲಲ್ಲಿ ಮತ್ತು ಜಲಸಸ್ಯಗಳು ಅಧಿಕವಾಗಿ ಬೆಳೆತೊಡಗುತ್ತವೆ. ಜೀವಶಾಸ್ತ್ರದಲ್ಲಿ ಈ ವಿದ್ಯಮಾನವನ್ನು ಹೀಗೆ ಹೇಳುತ್ತಾರೆ. ಇದನ್ನೇನಂತ ಕರಿತೀವಿ? ಸಾರಜನಕದ ನಿಶ್ಚಲೀಕರಣ, ಸಾರಜನಕದ ಸಿಕ್ವೆಟ್ರೇಷನ್, ಯುಟ್ರೋಫಿಕೇಶನ್, ಡಿನೈಟ್ರಿಫಿಕೇಶನ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಯುಟ್ರೋಫಿಕೇಶನ್ ಅಂತೇಳಿ ಅದನ್ನು ಕರೆಯಲಾಗುತ್ತೆ. ಆಪ್ಷನ್ 3. 9ನೇ ಪ್ರಶ್ನೆ, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಗಿಂತ ಕೊಬ್ಬುಗಳನ್ನು ಅರಗಿಸಿಕೊಳ್ಳುವುದು ಕಷ್ಟ, ಯಾಕೆ?
ಅವು ತುಂಬ ದೊಡ್ಡ ಹಾಗೂ ಸಂಕೀರ್ಣ ಮಾಲಿನ್ಯಗಳಾಗಿರ್ತವೆ. ಅವು ಒಂದರ ಎಸ್ತರ ಸಂಪರ್ಕಗಳನ್ನು ಹೊಂದಿರ್ತವೆ. ಅವು ನೀರಿನಲ್ಲಿ ಸುಲಭವಾಗಿ ಕರಗುವುದಿಲ್ಲ. ಅವು ಪ್ರಾಣಿ ಮೂಲದಿಂದ ಬಂದಂಥವು. ಯಾವುವು ಹಾಗಿದ್ರೆ ಅಂದರೆ ಆಪ್ಷನ್ 3 ಇದೆ ನೋಡಿ, ಅವು ನೀರಿನಲ್ಲಿ ಸುಲಭವಾಗಿ ಕರಗೋದಿಲ್ಲ, ಹಾಗಾಗಿ ಕಷ್ಟ. ಪಾಲಿಗ್ರಾಫ್ ಅಂತಂದರೆ ಏನಿಲ್ಲಿ? ಮಾನವ ಶರೀರದ ವಿವಿಧ ಅಂಗಾಂಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ಗ್ರಾಫ್ಗಳ ಒಂದು ಸೆಟ್. ಆಪ್ಷನ್ 2 ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಉಪಕರಣ. ಆಪ್ಷನ್ 3 ಒಂದು ಪಾಲಿಮರ್ನ ಶಕ್ತಿಯನ್ನು ತಿಳಿಯಲು ಬಳಸುತ್ತಾರೆ. ಒಬ್ಬ ವ್ಯಕ್ತಿಯ ವಿವಿಧ ಮನೋಭಾವನೆಗಳನ್ನು ತೋರಿಸುವಂಥ ಚಿತ್ರಗಳು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ 2 ಸುಳ್ಳನ್ನು ಪತ್ತೆ ಹಚ್ಚಿಸಲು ಬಳಸ್ತಕ್ಕಂಥ ಒಂದು ಉಪಕರಣವೇ ಪಾಲಿಗ್ರಾಫ್. ಕಪ್ಪೆಗಳ ಒಟಗುಡ್ತಾವೆ ನೋಡ್ರಿ. ಸೊ ಇದು ಏನು? ಹಸಿವಿನ ಕೂಗಿಗೋಸ್ಕರನ ಅಥವಾ ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನು ಕರೆಯುವ ಕೂಗು, ಅಪಾಯವನ್ನು ಸೂಚಿಸುವಂತಹ ಕೂಗು, ಮಳೆ ಬರುವುದನ್ನು ಸೂಚಿಸುವ ಕೂಗು. ಸೊ ಯಾವುದಿಲ್ಲಿ? ಆ್ಯಕ್ಚುಲಿ ಏನಪ್ಪ ಅಂದರೆ ತಮ್ಮ ಮಿಲನಕ್ಕಾಗಿ ತನ್ನ ಸಂಗಾತಿಯನ್ನು ಕರೆಯತಕ್ಕಂಥ ಕೂಗಿಗೋಸ್ಕರ ಕಪ್ಪೆಗಳೇನು ಮಾಡ್ತವೆ ಅಂದರೆ ಒಟಗುಡ್ತವೆ. ಬಟ್ ಆದರೆ ಬೇಸಿಕಲಿ ನೀವು ಎಲ್ಲ ನಂಬಿರೋದೇನೆಂದರೆ ಮಳೆ ಬರುತ್ತೇನೋ ಅದಕ್ಕೆ ಕಪ್ಪೆ ಕೂಗ್ತಾ ಇದೆ ಅಂತೇಳಿ. ಇದು ಅವೈಜ್ಞಾನಿಕ ಕಾರಣ ಅಂತಲೇ ಹೇಳ್ಬೋದು. ವೈಜ್ಞಾನಿಕವಾಗಿ ಅದು ಕಾಮಾಲೆಯು ಮೇದೋಜೀರಕಾಂಗಕ್ಕೆ ಸಂಬಂಧಿಸಿದಂತಹ ಕಾಯಿಲೆ, ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತಹ ಕಾಯಿಲೆ, ಡಿಯೋಡಿನಂಗೆ ಅಂದರೆ ಮುಂಗರುಳು ಅದಕ್ಕೆ ಸಂಬಂಧಿಸಿದಂತಹ ಕಾಯಿಲೆನಾ ಅಥವಾ ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆನಾ? ಈ ಕಾಮಾಲೆ ಅಂತಕ್ಕಂಥದ್ದು ಲಿವರ್ಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ. 13ನೇ ಪ್ರಶ್ನೆ, ಆಲದ ಮರದಿಂದ ಇಳಿ ಬಿದ್ದಿರ್ತಕ್ಕಂಥ ದಪ್ಪವಾದ ಬೇರುಗಳು ತಮಗೆಲ್ಲ ಗೊತ್ತು. ಆ ಬೇರುಗಳ ಹೆಸರೇನು ಇಲ್ಲಿ ವೈಜ್ಞಾನಿಕವಾಗಿ? ನೋಡಿ, ಸ್ಟಿಲ್ಟ್ ಬೇರುಗಳು, ಬಟ್ರಸ್ ಬೇರುಗಳು, ಪ್ರಾಪ್ ಬೇರುಗಳು, ಏರಿ ಬೇರುಗಳು. ಸೊ ಯಾವುದಿಲ್ಲಿ ರೈಟ್ ಆನ್ಸರ್ ಅಂದರೆ ಆಪ್ಷನ್ 3 ಪ್ರಾಪ್ ಬೇರುಗಳು. 14ನೇ ಪ್ರಶ್ನೆ, ಮಂಗನ್ ಬಾವು ಅಥವಾ ಮಮ್ಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ ನೋಡಿ. ಇದು ಎದರಿಂದ ಬರ್ತಕ್ಕಂಥ ರೋಗ? ವೈರಾಣುವಿನಿಂದ ಬರುವ ರೋಗ, ಬ್ಯಾಕ್ಟೀರಿಯಾದಿಂದ ಬರುವ ರೋಗ, ಶಿಲೀಂಧ್ರದಿಂದ ಬರುವ ರೋಗ, ಪ್ರೋಟೋಜೋವಾದಿಂದ ಬರುವ ರೋಗ. ಆಪ್ಷನ್ ಫಸ್ಟ್ ವೈರಾಣುವಿನಿಂದ ಬರ್ತಕ್ಕಂಥ ರೋಗವೇ ಮಂಗನ ಬಾವು. ಈ ಇನ್ಸುಲಿನ್ ಉತ್ಪತ್ತಿ ಮಾಡ್ತಕ್ಕಂತಹ ಗ್ರಂಥಿ ಯಾವುದು? ಮೇದೋಜೀರಕಾಂಗ, ಥೈರಾಯ್ಡ್, ಪಿಟ್ಯುಟರಿ, ಪಿತ್ತಜನಕಾಂಗ. ಸೊ ಇನ್ಸುಲಿನನ್ನು ಯಾವುದು ಉತ್ಪಾದನೆ ಮಾಡುತ್ತೆ ಅಂದರೆ ಮೇದೋಜೀರಕಾಂಗ. 16ನೇ ಪ್ರಶ್ನೆ, ಶುಂಠಿಯು ಭೂಮಿಯೊಳಗೆ ಬೆಳೆಯುವ ಕಾಂಡ. ಇದು ಕಾಂಡಗಳ ಯಾವ ವರ್ಗಕ್ಕೆ ಸೇರುತ್ತದೆ? ಅಡ್ಡಕಾಂಡ ಅಂದರೆ ರೈಸೋಮ್, ಗಡ್ಡೆ, ಅಕಂದ, ಸಕಂದಕ್ಕೆ ಇನ್ನೊಂದು ಹೆಸರು ಲಶುನ ಅಂತೇಳಿ. ಸೊ ಯಾವ ವರ್ಗಕ್ಕೆ ಸೇರಿದಂಥದ್ದು ಇದು ಅಂತಂದರೆ ಆಪ್ಷನ್ ಫಸ್ಟ್ ಅಡ್ಡಕಾಂಡಕ್ಕೆ ಸೇರಿರ್ತಕ್ಕಂಥದ್ದು. 17ನೇ ಪ್ರಶ್ನೆ, ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ? ದ್ವಿಚರಗಳು, ಸರೀಸೃಪಗಳು, ಮತ್ಸ್ಯಗಳು, ಸಸ್ತನಿಗಳು. ಕಪ್ಪೆಗಳು ನೀರಿನಲ್ಲಿ ಹಾಗೂ ನೆಲದ ಮೇಲೆ ವಾಸ ಮಾಡ್ತಕ್ಕಂಥ ಒಂದು ಜೀವಿಗಳು. ಇವುಗಳನ್ನು ಉಭಯವಾಸಿಗಳು ಅಂತಲೂ ಕೂಡ ಕರಿತೀವಿ. ಇಲ್ಲಿ ನಾವು ದ್ವಿಚರಗಳು ಅಂತಕ್ಕಂಥದ್ದೇನಿದೆಯಲ್ಲ ಅದು ಸರಿಯಾಗಿದೆ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು? ಹಿಮ್ಮೆದುಳು, ಮಿದುಳಿನ ಚಾಚು ಭಾಗ, ಮುಮ್ಮೆದುಳು, ಮಿದುಳು ಬಳ್ಳಿ. ನೋಡಿ, ಸೆರಿಬೆಲ್ಲಮ್, ಮೆದುಲ್ಲಾ ಆಬ್ಲೊಂಗೇಟಾ, ಸೆರಿಬ್ರಮ್, ಸ್ಪೈನಲ್ ಕಾರ್ಡ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 3 ಇದೆ ನೋಡಿ, ಮುಮ್ಮೆದುಳು. ಸೊ ಇದು ಮೆದುಳಿನ ಅತ್ಯಂತ ದೊಡ್ಡ ಭಾಗವಾಗಿದೆ. 19ನೇ ಪ್ರಶ್ನೆ, ಹಿಮೋಗ್ಲೋಬಿನ್ನ ಅಣುವಿನಲ್ಲಿ ಲೋಹದ ಪರಮಾಣು ಇರುತ್ತದೆ. ಹಿಮೋಗ್ಲೋಬಿನ್ನ ಅಣುವಿನಲ್ಲಿ ಯಾವ ಲೋಹದ ಪರಮಾಣು ಇರುತ್ತೆ? ಮೆಗ್ನೀಷಿಯಂ, ಕಬ್ಬಿಣ, ಸತು, ಸೋಡಿಯಂ. ಸೊ ಯಾವುದಿರುತ್ತೆ ಅಂದರೆ ಕಬ್ಬಿಣ ಲೋಹದ ಒಂದು ಪರಮಾಣು ಅದರಲ್ಲಿ ಇರುತ್ತೆ. 20ನೇ ಪ್ರಶ್ನೆ, ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಎಷ್ಟು? ಅದು ಫ್ಯಾರನ್ಹೀಟ್ಗಳಲ್ಲಿ ನೀವು ಹೇಳಬೇಕು. ಹಾಗಿದ್ರೆ ಸೊ ರೈಟ್ ಆನ್ಸರ್ ಆಪ್ಷನ್ 4 ಇದೆ ನೋಡಿ, 98.4 ಅಂದರೆ 98.4 ಡಿಗ್ರಿ ಅಷ್ಟು ಫ್ಯಾರನ್ಹೀಟ್ಗಳಲ್ಲಿ ಮಾನವನ ದೇಹದ ಉಷ್ಣತೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಹತ್ತಿಯ ಮುಖ್ಯ ಘಟಕಾಂಶ ಯಾವುದು? ಪಿಷ್ಟ, ಸೆಲ್ಯುಲೋಸ್, ಪಾಲಿಸ್ಟರ್, ಅಮೈನೋ ಆಮ್ಲಗಳು. ಸೊ ಮುಖ್ಯ ಘಟಕಾಂಶ ಯಾವುದಿಲ್ಲಿ ಅಂತಂದರೆ ಹತ್ತಿದು ಆಪ್ಷನ್ 2 ಇದೆ ನೋಡಿ, ಸೆಲ್ಯುಲೋಸ್. 22ನೇ ಪ್ರಶ್ನೆ, ಕಂಬಳಿ ಹುಳುವು ಚಿಟ್ಟೆಯಾಗುವುದನ್ನು ಏನೆಂದು ಕರೆಯುತ್ತಾರೆ? ರೂಪಾಂತರ, ಭ್ರೂಣಾವಸ್ಥೆಯ ಪ್ರೇರಣೆ, ಎಪಿಸ್ಟಾಟಿಸ್, ಚಯಾಪಚಯ. ನೋಡಿ, ಕಂಬಳಿ ಹುಳ ಇರುತ್ತಲ್ಲ ಅದು
ಚಿಟ್ಟೆಯಾಗಿ ಪರಿವರ್ತನೆ ಆಗುತ್ತೆ, ನಿಮ್ಗೆ ಗೊತ್ತು. ಸೊ ಅದನ್ನು ಏನಂತ ಕರಿತೀವಿ ನಾವು ಇಲ್ಲಿ ಅಂತಂದರೆ ರೂಪಾಂತರ. 23ನೇ ಪ್ರಶ್ನೆ, DPT ಲಸಿಕೆ ಹಾಕುವುದು ಈ ರೋಗಗಳ ವಿರುದ್ಧ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ. ಈ DPT ಎಲ್ಲ ಕೊಡಿಸ್ತೀವಿ ನೋಡಿ. ಸೊ ಯಾವ ಒಂದು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸೋದಕ್ಕೋಸ್ಕರ ಕೊಡ್ತೀವಿ ಅಂತಂದರೆ ಡಿಫ್ತೀರಿಯಾ ಮತ್ತು ಪ್ರೆಸೆಕ್ಟಿಸಿಸ್ ಮತ್ತು ಟೆಟಾನಿಸ್ ಅಂತಕ್ಕಂಥ ರೋಗಗಳ ವಿರುದ್ಧವಾಗಿ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿ ಅನ್ನೋ ಉದ್ದೇಶಕ್ಕೆ ಈ DTP ಲಸಿಕೆಯನ್ನು ಹಾಕಿಸಲಾಗುತ್ತೆ. 24ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ರಕ್ತ ಹೆಪ್ಪುಗಟ್ಟಲು ಅನುಕೂಲ ಮಾಡಿಕೊಳ್ಳುವುದು ಯಾವುದು? ಎರಿಥ್ರೋಸೈಟ್ಸ್, ಬ್ಲಡ್ ಪ್ಲೇಟ್ಲೆಟ್ಸ್, ಮೊನೋಸೈಟ್ಸ್, ಲಿಂಬೋಸೈಟ್ಸ್. ಸೊ ಯಾವುದಿಲ್ಲಿ ರೈಟ್ ಆನ್ಸರ್? ಆಪ್ಷನ್ ನಂಬರ್ 2 ಬ್ಲಡ್ ಪ್ಲೇಟ್ಲೈಟ್ಸ್ಗಳು ಏನು ಮಾಡ್ತವೆ ಅಂದರೆ ರಕ್ತ ಹೆಪ್ಪುಗಟ್ಟೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ನೋಡಿ, ಈ ಸಾಮಾನ್ಯ ವಿಜ್ಞಾನವು ಪ್ರತಿಯೊಂದು ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗ್ತಕ್ಕಂಥದ್ದು, ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಎಲ್ಲರಿಗೂ ಕೂಡ. 25ನೇ ಪ್ರಶ್ನೆ, ಮಾಂಸಖಂಡದ ಸಂಕೋಚನಕ್ಕೆ ಇವುಗಳ ಅವಶ್ಯಕತೆ ಇದೆ. ಮೆಗ್ನೀಷಿಯಂ ಮತ್ತು ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಸೋಡಿಯಂ, ಕಬ್ಬಿಣ ಮತ್ತು ಸೋಡಿಯಂ. ಸೊ ರೈಟ್ ಆನ್ಸರ್ ಆಪ್ಷನ್ 3 ಮೆಗ್ನೀಷಿಯಂ ಮತ್ತು ಸೋಡಿಯಂ. ಕ್ಲೋನಿಂಗ್ ಇದರಲ್ಲಿ ವಿಕಸಿತವಾದ ಹೊಸ ಪ್ರವಾದಿಯಾಗಿದೆ. ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೆನೆಟಿಕ್ ಅಂದರೆ ತಳಿಶಾಸ್ತ್ರ, ಇಂಜಿನಿಯರಿಂಗ್. ಸೊ ಇದು ಯಾವ ಒಂದು ಶಾಸ್ತ್ರಕ್ಕೆ ಸೇರಿದ್ದು, ಯಾವೊಂದು ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಆಪ್ಷನ್ 3 ಜೆನೆಟಿಕ್ ತಳಿಶಾಸ್ತ್ರಕ್ಕೆ. 27ನೇ ಪ್ರಶ್ನೆ, ಎಪಿಥಿಲೋನ್ ಬಿ ಎಂಬ ಹೊಸದಾಗಿ ಸಂಯೋಜಿಸಿದ ಔಷಧವನ್ನು ಈ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತೆ. ಯಾವ ರೋಗ ಚಿಕಿತ್ಸೆ? ಪೋಲಿಯೋ, ಹೆಪಟೈಟಿಸ್, ಏಡ್ಸ್, ಕ್ಯಾನ್ಸರ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಕ್ಯಾನ್ಸರ್ ರೋಗಕ್ಕೆ ಈ ಎಪಿಥಿಲೋನ್ ಬಿ ಎಂಬ ಒಂದು ಔಷಧಿಯನ್ನು ಏನು ಮಾಡಿದ್ದಾರೆ, ಚಿಕಿತ್ಸೆಯಲ್ಲಿ ಬಳಸ್ತಾ ಇದ್ದಾರೆ. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಯಾವುದು? ನೋಡೋಣ ಇಲ್ಲಿ ಯಾರ್ಯಾರು ಏನು ಕಂಡುಹಿಡಿದ್ರು ಅಂತ ಕೊಟ್ಟಿದ್ದಾರೆ. ವಿಲಿಯಂ ಹಾರ್ವೆ ರಕ್ತ ಪರಿಚಲನೆ, ಎಡ್ವರ್ಡ್ ಜೆನ್ನರ್ ದೇವಿ ಹಾಕಿಸುವುದು, ಕ್ರಿಶ್ಚಿಯನ್ ಬರ್ನಾರ್ಡ್ ಕೃತಕ ಹೃದಯ, ಸ್ಪೆಸ್ಟೋ ಮತ್ತು ಎಡ್ವರ್ಡ್ಸ್ ಇವರು ಮೊದಲ ಪ್ರಣಾಳ ಶಿಶು. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಸ್ಪೆಸ್ಟೋ ಮತ್ತು ಎಡ್ವರ್ಡ್ಸ್ ಏನು ಮಾಡ್ತಾರೆ, ಮೊದಲ ಪ್ರಣಾಳ ಶಿಶುವನ್ನು ಪ್ರಯೋಗ ಮಾಡ್ತಾರೆ. ಕೆಳಗಿನವುಗಳಲ್ಲಿ ಯಾವುದನ್ನು ರಕ್ತದ ಒತ್ತಡ ಅಳೆಯಲು ಬಳಸಲಾಗುತ್ತೆ? ಸ್ಟಿಗ್ಮೋಮ್ಯಾನೋಮೀಟರ್, ಸ್ಪಿಗ್ಮೋಮೀಟರ್, ಸ್ಟೆಥೋಸ್ಕೋಪ್, ಎಂಡೋಸ್ಕೋಪ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ಸ್ಟಿಗ್ಮೋಮ್ಯಾನೋಮೀಟರ್. 30ನೇ ಪ್ರಶ್ನೆ, ಅನೀಮಿಯಾ ಇದರ ಕೊರತೆಯಿಂದ ಉಂಟಾಗುತ್ತೆ. ವಿಟಮಿನ್ ಬಿ, ವಿಟಮಿನ್ ಬಿ, ವಿಟಮಿನ್ ಬಿ. ಅನಿಮಿಯಾ ಯಾವುದರ ಕೊರತೆಯಿಂದ ಬರುತ್ತೆ ಅಂತಂದರೆ ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B6, ವಿಟಮಿನ್ B12 ಅಂತ ಇದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 4 ವಿಟಮಿನ್ B12. ಹಾಗೆಯೇ 31ನೇ ಪ್ರಶ್ನೆ ಫ್ರೆಂಡ್ಸ್, ರಕ್ತದ ಜೀವಕೋಶದ ಮೂಲಧಾತುಗಳು ಉತ್ಪತ್ತಿಯಾಗುವುದು ಇಲ್ಲಿ. ಪಿತ್ತಕೋಶ, ಮೂಳೆಯ ಕೊಬ್ಬು, ಮೂತ್ರಪಿಂಡ, ಪಿತ್ತಾಶಯ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಇದೆ ನೋಡಿ. ಮೂಳೆಯ ಕೊಬ್ಬುಗಳಲ್ಲಿ ಈ ರಕ್ತದ ಜೀವಕೋಶದ ಮೂಲಧಾತುಗಳು ಉತ್ಪತ್ತಿಯಾಗೋದು ಈ ಮೂಳೆಯ ಕೊಬ್ಬುಗಳಲ್ಲಿ. ಹಾಗೆಯೇ 32ನೇ ಪ್ರಶ್ನೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಹುಚ್ಚುನಾಯಿ ಕಡಿತದಿಂದ ಮಾನವನ ದೇಹದ ಈ ಭಾಗಕ್ಕೆ ಧಕ್ಕೆ ಉಂಟಾಗುತ್ತೆ. ಪಚನಕಾರಿ ವ್ಯವಸ್ಥೆ, ಹೃದಯ, ಉಸಿರಾಟ ವ್ಯವಸ್ಥೆ, ಕೇಂದ್ರೀಯ ನರವ್ಯೂಹ ವ್ಯವಸ್ಥೆ. ಸೊ ಯಾವುದಿದಕ್ಕೆ ರೈಟ್ ಆನ್ಸರ್ ಅಂದರೆ ಆಪ್ಷನ್ 4 ಇದೆ ನೋಡಿ. ಕೇಂದ್ರೀಯ ನರವ್ಯೂಹ ವ್ಯವಸ್ಥೆಗೆ ತೊಂದರೆ ಉಂಟಾಗುತ್ತೆ. ಮಧುಮೇಹ ರೋಗಿಗಳಲ್ಲಿ ಸಕ್ಕರೆ ಮಟ್ಟವನ್ನು ತಿಳಿಸ್ತಕ್ಕಂತಹ ಪರೀಕ್ಷೆ ಯಾವುದು? ಎಲಿಸ್ ಪರೀಕ್ಷೆ, ಬೆನೆಡಿಕ್ಟ್ ಪರೀಕ್ಷೆ, ಬಾರ್ಫೋರ್ಡ್ ಪರೀಕ್ಷೆ, ಡೆನಿಗೆ ಪರೀಕ್ಷೆ. ಸೊ ರೈಟ್ ಆನ್ಸರ್ ಬೆನೆಡಿಕ್ಟ್ ಪರೀಕ್ಷೆ. ಹಾಗೆಯೇ 34ನೇ ಪ್ರಶ್ನೆ ಹೀಗಿದೆ ಫ್ರೆಂಡ್ಸ್, ನಮ್ಮ ಆಹಾರದ ಈ ಕೆಳಗಿನ ಯಾವ ಘಟಕದಲ್ಲಿ ಪೋಷಕಾಂಶಗಳು ಇಲ್ಲ? ನೋಡಿ, ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಕೆಲವೊಂದು ಘಟಕಗಳಲ್ಲಿ ಏನಾಗುತ್ತೆ, ಪೋಷಕಾಂಶಗಳು ಇರಲಾರ್ದಂಗೆ ಆಹಾರವನ್ನು ಸೇವನೆ ಮಾಡ್ತೀವಿ. ಸೊ ಅಂತಹ ಪೋಷಕಾಂಶಗಳು ಯಾವ ಘಟಕ ಇಲ್ಲ ಅಂತ ಕೇಳಿದ್ದಾರೆ. ರಫೇಸ್, ಕಾರ್ಬೋಹೈಡ್ರೇಟ್ಗಳು, ಲಿಪಿಡ್ಗಳು, ಪ್ರೋಟೀನ್ಗಳು. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 1 ರಫೇಸ್ ಇಸ್ ದ ರೈಟ್ ಆನ್ಸರ್. ಆ್ಯಂಡ್ ಲೆಟ್ಸ್ ಮೂವ್ 35 ಕ್ವಶನ್, ದಟ್ ಈಸ್ ಎಲ್ಲ ಜೀವಕೋಶಗಳಿಗೂ ಅನ್ವಯಿಸಬಹುದಾದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ನೋಡಿ, ಇಲ್ಲಿ ಆಪ್ಷನ್ಸ್ಗಳು ಹೀಗಿದ್ದಾವೆ. ಎಲ್ಲ ಜೀವಕೋಶಗಳಿಗೂ ವಿಭಜನೆಯ ಸಾಮರ್ಥ್ಯ ಇದೆ.
ಹಾಗೆಯೇ ಆಪ್ಷನ್ 2 ಎಲ್ಲ ಜೀವಕೋಶಗಳಲ್ಲಿ ಕೋಶಭಿತ್ತಿ ಇರುತ್ತದೆ. ಆಪ್ಷನ್ 3 ಎಲ್ಲ ಜೀವಕೋಶಗಳಲ್ಲಿ ಕೋಶಪೊರೆ ಇರುತ್ತೆ. ಎಲ್ಲ ಜೀವಕೋಶಗಳು ಕೂಡ ನಿರ್ದಿಷ್ಟವಾದಂತಹ ಒಂದು ಕೋಶ ಕೇಂದ್ರವನ್ನು ಹೊಂದಿರ್ತವೆ. ಸೊ ಯಾವುದಿದಕ್ಕೆ ರೈಟ್ ಆನ್ಸರ್ ಅಂತಂದರೆ ಎಲ್ಲ ಜೀವಕೋಶಗಳಲ್ಲಿ ಕೋಶಪೊರೆ ಇರುತ್ತೆ. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. 36 ಕ್ವಶನ್ಸ್ ಲೈಕ್ ದಿಸ್. ಈ ಕೆಳಗಿನವುಗಳಲ್ಲಿ ಯಾವ ಜೊತೆ ಜೀವಿಗಳು ಒಂದೇ ಪೋಷಣಾ ಸ್ತರಕ್ಕೆ ಸೇರಿವೆ? ಕಪ್ಪೆಗಳು ಮತ್ತು ಹಾವುಗಳು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು, ಹುಲಿ ಮತ್ತು ಜಿಂಕೆ, ಬ್ಯಾಕ್ಟೀರಿಯಾ ಮತ್ತು ಆದಿಜೀವಿಗಳು. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಒಂದೇ ಪೋಷಣಾ ಸ್ತರಕ್ಕೆ ಸೇರಿರ್ತಕ್ಕಂಥ ಜೊತೆ ಜೀವಿಗಳು ಅಂತೇಳಿ ಕರೀತಾರೆ. ಸೊ ಯಾವುದು ಅಂತಂದರೆ ಇಲ್ಲಿ ಆಪ್ಷನ್ ನಂಬರ್ 2 ಇದೆ ನೋಡಿ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಹಾಗೆಯೇ ಮುಂದಿನ ಪ್ರಶ್ನೆ 37ನೇ ಪ್ರಶ್ನೆ. ಸಂಧಿಪದಿಗಳ ವಂಶಕ್ಕೆ ಸೇರಿದಂತೆ ಸರಿಯಲ್ಲದ ಹೇಳಿಕೆಯನ್ನು ಗುರುತಿಸಿ. ಈ ವಂಶವು ಕೈಟಿನ್ನಿಂದಾದಂಥ ಹೊರಕಂಕಾಲ ಇರುವ ಪ್ರಾಣಿಗಳನ್ನು ಹೊಂದಿದೆ. ಈ ವಂಶವು ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪ್ರಾಣಿ ಪ್ರಭೇದಗಳನ್ನು ಹೊಂದಿದೆ. ಈ ವಂಶವು ಹಲವು ಕೀಲುಗಳುಳ್ಳ ಕಾಲುಗಳಿರುವ ಜಾಗಗಳನ್ನು ಹೊಂದಿದೆ. ಈ ವಂಶವು ಕೇವಲ ನೆಲವಾಸಿ ಬಳೆಗಳನ್ನು ಹೊಂದಿದೆ. ಸೊ ಯಾವುದಿಲ್ಲಿ ರೈಟ್ ಆನ್ಸರ್? ಸಂಧಿಪದಿಗಳು ವಂಶಗಳು ಇದ್ದಾವೆ ಗೊತ್ತು ನಿಮಗೆ. ಸೊ ಇದರಲ್ಲಿ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್. ಹಾಗೆಯೇ 38ನೇ ಪ್ರಶ್ನೆ. ಮಾನವನ ಮೆದುಳಿನಲ್ಲಿ ದೇಹದ ಸಮತೋಲನವನ್ನು ಕಾಪಾಡುವ ಭಾಗ ಈ ಕೆಳಗಿನವುಗಳಲ್ಲಿ ಯಾವುದು? ಫ್ರಾನ್ಸ್, ಸೆರಿಬ್ರಮ್, ಹೈಪೋಥಲಮಾಸ್, ಸೆರೆಬೆಲ್ಲಮ್. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4, ಸೆರಿಬೆಲ್ಲಮ್ ಈಸ್ ದ ರೈಟ್ ಆನ್ಸರ್. 39 ಕ್ವಶನ್. ಬಟಾಣಿ ಗಿಡ ಪೈಸಮ್ ಸಟೈವಮ್ನಲ್ಲಿ ಗ್ರೆಗೋರ್ ಮೆಂಡಲ್ 7 ಜೊತೆ ವಿರುದ್ಧ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡ್ತಾನೆ. ಹಾಗಾದರೆ ಈ ಕೆಳಗಿನ ಲಕ್ಷಣಗಳಲ್ಲಿ ಯಾವುದು ಅದರಲ್ಲಿ ಸೇರಿಲ್ಲ? ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಲೆಯ ಆಕಾರ, ಕಾಯಿಯ ಬಣ್ಣ, ಹೂಗಳ ಸ್ಥಾನ, ಬೀಜದ ಹೊದಿಕೆಯ ಆಕಾರ. ಸೊ ರೈಟ್ ಆನ್ಸರ್ ಆಪ್ಷನ್ ಫಸ್ಟ್, ಎಲೆಯ ಆಕಾರ ಹೊಂದಿಲ್ಲ. ಈ ಗ್ರೆಗೋರ್ ಮೆಂಡಲ್ ಏನು ಮಾಡ್ತಾನೆ ಅಂತಂದರೆ ಬಟಾಣಿ ಗಿಡ ಫೈಸಮ್ ಸಟೈಮ್ನಲ್ಲಿ 7 ಜೊತೆ ವಿರುದ್ಧವಾದಂಥ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡ್ತಾನೆ. ಆತ ಅಧ್ಯಯನ ಮಾಡಾದ ನಂತರ ಈ ಕೆಳಗಿನ ಲಕ್ಷಣಗಳಲ್ಲಿ ಯಾವುದರಲ್ಲಿ ಸೇರಿಲ್ಲ ಅಂದರೆ ಎಲೆಯ ಆಕಾರ ಸೇರಿಲ್ಲ. 40ನೇ ಕ್ವಶನ್. ಅಪರಾಧ ಶಾಸ್ತ್ರದಲ್ಲಿ ಹೆಚ್ಚಾಗಿ ಉಪಯುಕ್ತ ಎನಿಸಿರುವ ತಂತ್ರಜ್ಞಾನವನ್ನು ಗುರುತಿಸಿ. ತದ್ರೂಪಿ ಸೃಷ್ಟಿ, ಪುನರ್ ಸಂಯೋಜಿತ DNA ತಂತ್ರಜ್ಞಾನ, ಅಂಗಾಂಶ ಕೃಷಿ, DNA ಬೆರಳಚ್ಚು ತಂತ್ರಜ್ಞಾನ. ಸೊ ಯಾವುದಿದೆ ಅಂತಂದರೆ ಆಪ್ಷನ್ ನಂಬರ್ 4, DNA ಬೆರಳಚ್ಚು ತಂತ್ರಜ್ಞಾನ. ಇದನ್ನು ಅಪರಾಧ ಶಾಸ್ತ್ರದಲ್ಲಿ ಹೆಚ್ಚಾಗಿ ಉಪಯುಕ್ತ ಮಾಡ್ತಾರೆ. ಇದೊಂದು ನ್ಯೂ ಟೆಕ್ನಾಲಜಿ ಅಂತಲೂ ಹೇಳ್ಬೋದು. ಆದಷ್ಟು ಬೇಗನೆ ಏನು ಮಾಡ್ಬೋದು, ಅಪರಾಧಿಗಳನ್ನು ಕಂಡುಹಿಡಿಯೋದಕ್ಕೆ ಈ ತಂತ್ರಜ್ಞಾನ ಸಾಕಷ್ಟು ಉಪಯುಕ್ತವಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ವೈರಾಣುವಿನ ಸೋಂಕಿನಿಂದ ಉಂಟಾಗುತ್ತದೆ? ಮಲೇರಿಯಾ, ಕಾಲರಾ, ಸಾಮಾನ್ಯ ಶೀತ, ಡಿಫ್ತೀರಿಯಾ. ಸೊ ರೈಟ್ ಆನ್ಸರ್ ಆಪ್ಷನ್ 3, ಸಾಮಾನ್ಯ ಶೀತ. ಪೆನ್ಸಿಲಿಯಂನ ಸಾಮಾನ್ಯ ಹೆಸರು ಪಾಚಿ, ಬ್ಯಾಕ್ಟೀರಿಯಾ, ರೋಗಕಾರಕ ಸೂಕ್ಷ್ಮಜೀವಿ, ನೀಲಿ ಅಥವಾ ಹಸಿರು ಬೂಸ್ಟು. ಈ ಪೆನ್ಸಿಲಿಯಂನ ಸಾಮಾನ್ಯ ಹೆಸರು ಏನಪ್ಪ ಅಂದರೆ ನೀಲಿ ಅಥವಾ ಹಸಿರು ಬೂಸ್ಟನ್ನು ವೈಜ್ಞಾನಿಕವಾಗಿ ಪೆನ್ಸಿಲಿಯಂ ಅಂತೇಳಿ ಕರೆಯಲಾಗುತ್ತೆ. 43ನೇ ಪ್ರಶ್ನೆ ಈ ರೀತಿಯಾಗಿದೆ. ಅಣುಶಾಸ್ತ್ರವನ್ನು ಪ್ರತಿಪಾದನೆ ಮಾಡಿದವರು ಜಾನ್ ಡಾಲ್ಟನ್, ಚಾರ್ಲ್ಸ್ ಡಾರ್ವಿನ್, ಕೆಲ್ವಿನ್, ಕೆಪ್ಲರ್. ಸೊ ರೈಟ್ ಆನ್ಸರ್ ಆಪ್ಷನ್ ಫಸ್ಟ್, ಜಾನ್ ಡಾಲ್ಟನ್. 44ನೇ ಪ್ರಶ್ನೆ. ಈ ಕೆಳಕಂಡದರಲ್ಲಿ ಯಾವುದು ಮಾನವನ ಪಾಚಕ ಪದ್ಧತಿಯಾಗಿದೆ? ಪಿಟ್ಯುಟರಿ, ಫ್ರಾಂಕ್ರಿಯಾಸ್, ಪ್ರೋಸ್ಟೇಟ್, ಪ್ಲೇಟ್ಲೆಟ್ಸ್. ಸೊ ರೈಟ್ ಆನ್ಸರ್ ಆಪ್ಷನ್ 4, ಪ್ಲೇಟ್ಲೆಟ್ಸ್. ಇದು ಒಂದು ಮಾನವನ ಪಾಚಕ ಪದ್ಧತಿ ಅಂತ ಹೇಳ್ಬೋದು. ಆಕ್ಯುಪಂಕ್ಚರ್ ಎಂಬ ವೈದ್ಯಕೀಯ ಪದ್ಧತಿಯ ಚಿಕಿತ್ಸಾ ಕ್ರಮದಲ್ಲಿ ನೋವನ್ನು ನಿವಾರಿಸಲು ಯಾವುದನ್ನು ಉಪಯೋಗಿಸ್ತಾರೆ? ನೋವನ್ನು ನಿವಾರಿಸೋದಕ್ಕೆ ಅಲ್ಲಿ ಚೂಪಾದ ಸೂಜಿಗಳನ್ನು ಮಾನವನ ದೇಹದಲ್ಲಿ ಚುಚ್ಚುವ ಮುಖಾಂತರ ಈ ಒಂದು ಪದ್ಧತಿಯನ್ನು ಬಳಸ್ತಾರೆ. 46ನೇ ಪ್ರಶ್ನೆ. ಈ ಕೆಳಕಂಡವುದಲ್ಲಿ ಯಾವುದು ನೀರಿನಿಂದ ಹರಡ್ತಕ್ಕಂಥ ಕಾಯಿಲೆಯಾಗಿರುವುದಿಲ್ಲ? ಕಾಲರಾ, ಟೈಫಾಯ್ಡ್, ಅಸ್ತಮಾ, ಅಮೀಬಿಕ್ ಡಿಸೆಂಟ್ರಿ. ನೋಡಿ, ಕಾಲರನ್ನು ಕೂಡ ನೀರಿನಿಂದ ಬರುತ್ತೆ, ಟೈಫಾಯ್ಡ್ನು ಕೂಡ ನೀರಿನ ಒಂದು ಏರುಪೇರಿನಿಂದ ಬರೋದು. ಆಮೇಲೆ ಡಿಸೆಂಟ್ರಿ ಅಂತೂ ಸಾಮಾನ್ಯವಾಗಿ ಭೇದಿ ಆಗೋದೆಲ್ಲ ನೀರಿನ ಮುಖಾಂತರ, ಅಂದರೆ ನೀರಿನ ಒಂದು ಏರುಪೇರಿನಿಂದ. ಹಾಗಾದರೆ ಅಸ್ತಮ ಏನಿದೆಯಲ್ಲ, ಇದು ನೀರಿನಿಂದ ಬರ್ತಕ್ಕಂಥ ಕಾಯಿಲೆ ಅಲ್ಲ. ಸೊ 47 ಕ್ವಶನ್. ಸಸ್ಯಗಳಿಗೆ ಜೀವವಿದೆ ಎಂದು ಕಂಡುಹಿಡಿದವನು ಯಾರು? ಪಾಲ್ಬರ್ಗ್, ಗೆಲಿಲಿಯೋ, ಜೆಸಿಬೋಸ್,
ಪ್ರಿಸ್ಲಿ. ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ 3 JC ಬೋಸ್ರವರು ಏನು ಮಾಡ್ತಾರೆ, ಸಸ್ಯಗಳಿಗೂ ಕೂಡ ಜೀವವಿದೆ ಅಂತೇಳಿ ಕಂಡುಹಿಡಿತಾರೆ. ನಾವು ಹಿಮಾಲಯ ಪರ್ವತವನ್ನು ಹತ್ತಿದಾಗ ನಮಗೆ ಉಸಿರು ಕಟ್ಟಿದಂತಾಗಲು ಕಾರಣ. ಯಾಕೆ ನಮಗೆ ಮೇಲೆ ಹೋದಂತೆಲ್ಲ ಉಸಿರು ಕಟ್ಟಿದಂಗೆ ಆಗುತ್ತೆ? ಸೊ ಅದಕ್ಕೆ ಕಾರಣ ಏನು ಅಂತಂದರೆ ಆಪ್ಷನ್ 2, ಅಲ್ಲಿ ಗಾಳಿಯ ಸಾಂದ್ರತೆ ಹೆಚ್ಚಿದ್ದು ಆಮ್ಲಜನಕದ ಪ್ರಮಾಣ ಕ್ಷೀಣ ಅಂದರೆ ಕಡಿಮೆ ಇರುತ್ತೆ, ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ನಮಗೆ ಮೇಲಕ್ಕೆ ಹೋದಂತೆಲ್ಲ, ಹಿಮಾಲಯ ಪರ್ವತ ಅಂತಲೇ ಅಲ್ಲ, ನಾವು ಅತಿ ಮೇಲಕ್ಕೆ ಹೋದಂತೆಲ್ಲ ನಮಗೆ ಆಮ್ಲಜನಕದ ಕೊರತೆ ಕಂಡು ಬರುತ್ತೆ. ಸೊ ಹಾಗಾಗಿ ಈ ಒಂದು ಕಾರಣದಿಂದ ಅಲ್ಲಿ ಉಸಿರು ಕಟ್ಟಿದಂತೆ ಫೀಲ್ ಆಗುತ್ತೆ. 49ನೇ ಪ್ರಶ್ನೆ, ಹೃದಯಾಘಾತಕ್ಕೆ ಮುಖ್ಯವಾದಂತಹ ಕಾರಣ ಏನು? ರಕ್ತದಲ್ಲಿನ ಸಕ್ಕರೆ, ರಕ್ತದಲ್ಲಿನ ಪ್ರೋಟೀನ್, ಕೊಲೆಸ್ಟ್ರಾಲ್, ರಕ್ತದಲ್ಲಿನ ಯೂರಿಯಾ. ಸೊ ಬಹುಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದರೆ ಹಾರ್ಟ್ ಅಟ್ಯಾಕಿಗೆ ಕೊಲೆಸ್ಟ್ರಾಲ್, ಅನವಶ್ಯಕವಾದಂತಹ ಕೊಬ್ಬು ನಮ್ಮ ದೇಹದಲ್ಲಿ ಸಂಗ್ರಹಣೆ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಅದು ಹೃದಯಾಘಾತಕ್ಕೆ ಕಾರಣ ಆಗುತ್ತೆ. 50ನೇ ಪ್ರಶ್ನೆ, ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ, ಮಾನವನ ದೇಹದ ಒಳಗಡೆಯ ಅತಿ ದೊಡ್ಡ ಅಂಗ ಯಾವುದು? ಚರ್ಮ, ಪಿತ್ತಾಶಯ, ಮೇದೋಜೀರಕ ಗ್ರಂಥಿ, ಮೂತ್ರ ಜನಕಾಂಗ. ಸೊ ರೈಟ್ ಆನ್ಸರ್ ಆಪ್ಷನ್ 2 ಪಿತ್ತಾಶಯ. ಸೊ ಇದು ಮಾನವನ ದೇಹದ ಒಳಗಡೆಯ ಅತಿ ದೊಡ್ಡ ಅಂಗ ಅಂತಲೇ ಹೇಳ್ಬೋದು. ಹಾಗಾದರೆ ಫ್ರೆಂಡ್ಸ್, ಇಲ್ಲಿವರೆಗೂ ಕೂಡ 150 ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಈ ವಿಡಿಯೋ ಲೈಕ್ ಆಗಿದೆ ಅಂತೇಳಿ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.